ಹೌದು ದೇವರೇ, ನಮ್ಮ ಜೀವಿತಗಳಲ್ಲಿ ನೀವು ಮಾಡಿರುವ ಪ್ರತಿಯೊಂದು ವಾಗ್ದಾನವು ಹೌದು ಎಂದು, ಆಮೇನ್ ಎಂದು ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನಲ್ಲಿ ಎಲ್ಲ ವಾಗ್ದಾನಗಳು ನಮ್ಮ ಜೀವಿತಗಳಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಪ್ರತಿಯೊಂದು ಜಿಲ್ಲೆಗಳಲ್ಲಿ, ನಮ್ಮ ರಾಜ್ಯದಲ್ಲಿ ಉಂಟಾಗಲಿ. Lord, we pray that your kingdom will be established. Oh God, you are the God of all the universe. ಸರ್ವ ಸೃಷ್ಟಿಗೆ ನೀನು ಯಜಮಾನನು. ಓ ದೇವರೇ, ನೀವೇ ಸರ್ವ ಲೋಕವನ್ನು ಪಾಲಿಸುವ ಒಳ್ಳೆ ಕರ್ತನಾಗಿದ್ದೀರಾ. Thank you Jesus, we give you glory, we give you honor. ಹಗಲಿನಲ್ಲಿ ನನ್ನ ಆವರಿಸಿದೆ, ഇരുಳಿನಲ್ಲಿ ನನ್ನ ಮುನ್ನಡೆಸಿದೆ. ಹಗಲಿನಲ್ಲಿ ನನ್ನ ಆವರಿಸಿದೆ, ഇരുಳಿನಲ್ಲಿ ನನ್ನ ಮುನ್ನಡೆಸಿದೆ. ದೇವನೇ ನಿನ್ನನ್ನೇ ನೋಡುವೆ, ಓ ಯೇಸುವೇ ನಿನ್ನ ನಾಮವ ಕೂಗುವೆ. ದೇವನೇ ನಿನ್ನನ್ನೇ ನೋಡುವೆ, ಓ ಯೇಸುವೇ ನಿನ್ನ ನಾಮವ ಕೂಗುವೆ. ಸೃಷ್ಟಿಕರ್ತನೇ ನೀ ನನ್ನ ರಕ್ಷಕನು, ಸರ್ವಲೋಕಕ್ಕೆ ನೀನೇ ಪಾಲಕನು. ಸೃಷ್ಟಿಕರ್ತನೇ ನೀ ನನ್ನ ರಕ್ಷಕನು, ಸರ್ವಲೋಕಕ್ಕೆ ನೀನೇ ಪಾಲಕನು. ಸರ್ವವನ್ನು ನೀಡಿದೆ ನನಗಾಗಿ, ಸಲ್ಲಿಸುವೆ ನನ್ನನ್ನೇ ನಿನಗಾಗಿ. ಸರ್ವವನ್ನು ನೀಡಿದೆ ನನಗಾಗಿ, ಸಲ್ಲಿಸುವೆ ನನ್ನನ್ನೇ ನಿನಗಾಗಿ. ದೇವನೇ ನಿನ್ನನ್ನೇ ನೋಡುವೆ, ಓ
ನಾಮವನ್ನು ಕೂಗುತ್ತೇವೆ ಅಪ್ಪ. ನೀವೇ ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು. ಓ ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ ಅಪ್ಪ. ನಿಮಗೆ ಸ್ತೋತ್ರ ದೇವರೇ. ಥ್ಯಾಂಕ್ ಯು ಜೀಸಸ್. ಇಡೀ ಲೋಕವನ್ನೇ ಸೃಷ್ಟಿ ಮಾಡಿದ ಈ ದೇವರು ನಮ್ಮ ಸ್ವಂತನಾದನಲ್ಲವಾ? ಓ ನಮಗೆ ಸಿಕ್ಕಿರುವ ಈ ದೊಡ್ಡ ಭಾಗ್ಯಕ್ಕಾಗಿ ನಿಮಗೆ ವಂದನೆ ಅಪ್ಪ. ಓ ಇಡೀ ಲೋಕದ ಓ ಯಜಮಾನನು ನಮ್ಮ ಜೀವಿತದಲ್ಲಿ ಬಂದು ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮನ್ನ ನೂತನ ಸೃಷ್ಟಿಯಾಗಿ ಮಾಡಿದ್ದೀರಾ. ಓ ನಮ್ಮ ಎಲ್ಲ ಪಾಪಗಳನ್ನ ತೊಳೆದು ನಮ್ಮ ಎಲ್ಲ ಶಾಪಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ಓ ಹೊಸ ಸೃಷ್ಟಿಯಾಗಿ ನಮ್ಮನ್ನು ಮಾಡಿದ್ದೀರಾ. ನಿಮಗೆ ವಂದನೆ, ನಿಮಗೆ ವಂದನೆ ದೇವರೇ, ನಿಮಗೆ ವಂದನೆ. ಸಂತೋಷದಿಂದ ಓ ನಿಮಗೆ ವಂದನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ 150ನೇ ಕೀರ್ತನೆಯನ್ನ ಓದುವಾಗ ಎಲ್ಲರೂ ಒಟ್ಟಾಗಿ ಸೇರಿ ಓ ಅವನ ಮರ್ಸಿ ಒಂದಿಗೆ ಸೇರಿ ನಾವು ದೇವರನ್ನ ಆರಾಧಿಸುವ. ಯಾಹುವಿಗೆ ಸ್ತೋತ್ರ. ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ಆತನ ಮಹತ್ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ. ಕೊಂಬೂದುತ್ತಾ ಆತನನ್ನು ಸ್ತುತಿಸಿರಿ. ಸ್ವರ ಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ. ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ. ತಂತಿ ವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ. ತಾಳದಿಂದ ಆತನನ್ನು ಸ್ತುತಿಸಿರಿ. ಜಲ್ಲರಿಯಿಂದ ಆತನನ್ನು ಸ್ತುತಿಸಿರಿ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ಯಾಹುವಿಗೆ ಸ್ತೋತ್ರ. ಆಮೆನ್, ಆಮೆನ್. ಶ್ವಾಸ ಇರುವ ಎಲ್ಲದು ಯಾಹುವನ್ನ ಸ್ತುತಿಸಲಿ. Oh, let everything that hath breath praise the Lord. Come on, let's worship God. Let's praise the Lord. And let's tell Lord, thank you for saving me. Thank you for delivering me. We worship you. We bless you, Lord. சுராஜனம் சொந்தமாயினார். மகிழ்வோம் மகிழ்வோம் தினமாக மகிழ்வோம். சுராஜனம் சொந்தமாயினார். இந்த பார்தலத்தில் சொந்தக்காரவர் எந்த உள்ளத்தில் சொந்தமானார். இந்த பார்தலத்தில் சொந்தக்காரவர் எந்த உள்ளத்தில் சொந்தமானார். ஆனந்தமே பரமானந்தமே இது மாபெரும் பாக்கியமே. ஆனந்தமே பரமானந்தமே இது மாபெரும் பாக்கியமே. இந்த பார்தலத்தில் சொந்தக்காரவர் எந்த உள்ளத்தில் சொந்தமானார். இந்த பார்தலத்தில் சொந்தக்காரவர் எந்த உள்ளத்தில் சொந்தமானார். சின்ன வயதில் என்னை குறித்து விட்டார். தூரம் போயினும் கண்டு கொண்டார். சின்ன வயதில் என்னை குறித்து விட்டார். தூரம் போயினும் கண்டு கொண்டார். தமது ஜீவனை எனக்கும் அளித்து ஜீவன் பெற்றுக்கொள் என்று உரைத்தார். தமது ஜீவனை எனக்கும் அளித்து ஜீவன் பெற்றுக்கொள் என்று உரைத்தார். ஆனந்தமே பரமானந்தமே இது மாபெரும் பாக்கியமே. ஆனந்தமே பரமானந்தமே இது மாபெரும் பாக்கியமே. இந்த பார்தலத்தில் சொந்தக்காரவர் எந்த உள்ளத்தில் சொந்தமானார். இந்த பார்தலத்தில் சொந்தக்காரவர் எந்த உள்ளத்தில் சொந்தமானார். எந்த சூழ்நிலையும் அவர் அன்பினின்று என்னை பிரிக்காது காத்துக் கொள்வார். எந்த சூழ்நிலையும் அவர் அன்பினின்று என்னை பிரிக்காது காத்துக் கொள்வார். என்னை நம்பி அவர் தந்த பொறுப்பதனை அவர் வரும் வரை காத்துக் கொள்வார்.
என்று சேர்த்துக் கொள்வார். அவர் வரும் நாளிலே என்னை காரம் அசைத்து அன்பாய் கூப்பிட்டு சேர்த்துக் கொள்வார். அவர் சமூகம் அதில் அங்கே அவருடனே ஆடி பாடி மகிழ்ந்திடுவே. அவர் சமூகம் அதில் அங்கே அவருடனே ஆடி பாடி மகிழ்ந்திடுவே. ஆனந்தமே பரமானந்தமே இது மாபெரும் பாக்கியமே. ஆனந்தமே பரமானந்தமே இது மாபெரும் பாக்கியமே. இந்த பார்தலுக்கு சொந்தக்காரர் எந்த உள்ளத்தில் சொந்தமானார். இந்த பார்தலுக்கு சொந்தக்காரர் எந்த உள்ளத்தில் சொந்தமானார். ಮಹಿಮೆ ಮಹಿಮೆ ಸದಾ ಆತನಿಗೆ ಯೇಸುರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾ ಆತನಿಗೆ ಯೇಸುರಾಜನಿಗೆಂದಿಗಾಗಲಿ. ಅತಿ ಗೌರವದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಗೌರವದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಗೌರವದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಗೌರವದ ಪಾಪದಿ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ ಯೇಸುರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ ಯೇಸುರಾಜನ ಹಿಂದೆ ಹೋಗುವೆ. ಬಾಕಿ ಕಾನಾನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಬಾಕಿ ಕಾನಾನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಗೌರವದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಗೌರವದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 21 ದಿವಸ ಸರಪಣಿ ಉಪವಾಸ ಪ್ರಾರ್ಥನೆಯ ಕಡೆಯ ದಿನ, ಕಡೆಯ ಸಾಯಂಕಾಲಕ್ಕೆ ನಾವು ಬಂದಿದ್ದೇವೆ. ಇದರೊಂದಿಗೆ 21 ದಿವಸಗಳ ಸರಪಣಿ ಉಪವಾಸ ಪ್ರಾರ್ಥನೆ ಮುಕ್ತಾಯಗೊಳ್ಳುತ್ತೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ಸಮಯದಲ್ಲಿ, ಈ ಸಂಜೆ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಧ್ಯಾನಿಸಲಿಕ್ಕೆ ಹೋಗೋಣ. ದೇವರ ವಾಕ್ಯವನ್ನು ಕೇಳುವಂಥದ್ದು, ಧ್ಯಾನಿಸುವಂಥದ್ದು ದೇವರು ನಮಗೆ ಕೊಟ್ಟಿರುವಂಥ ಆಶೀರ್ವಾದ. ಈ ಸಂಜೆಯಲ್ಲಿ ನನ್ನ ದೇವರ ವಾಕ್ಯಕ್ಕೆ ಕೊಡುತ್ತಾ ಇರುವಂಥ ಶಿರೋನಾಮ ಏನಂದರೆ, ದ ಡೆತ್ ಆಫ್ ದ ರೈಚಸ್ ಆ್ಯಂಡ್ ದ ಡೆತ್ ಆಫ್ ದ ವಿಕೆಡ್. ನೀತಿವಂತನ ಮರಣ ಮತ್ತು ದುಷ್ಟರ ಮರಣ. ದ ಡೆತ್ ಆಫ್ ದ ರೈಚಸ್ ಆ್ಯಂಡ್ ದ ಡೆತ್ ಆಫ್ ದ ವಿಕೆಡ್. ಪ್ರಿಯ ದೇವ ಜನರೇ, ಈ ದಿವಸಗಳಲ್ಲಿ ನಾವು ಮರಣದ ಸುದ್ದಿಗಳನ್ನು ನಾವು ಕೇಳ್ತಾ ಇದ್ದೇವೆ. ಅದರಲ್ಲೂ ಈ ದಿವಸಗಳಲ್ಲಿ ICRMನ ಫೌಂಡರ್, ಅಪೋಸ್ಟಲ್, ನಮ್ಮ ಆತ್ಮಿಕ ತಂದೆಯಾಗಿರುವ ಪಾಸ್ಟರ್ ಜಾನ್ ಇಲಂಗೋವರ್ ಅವರನ್ನ ಕಳಕೊಂಡಂತಹ ದುಃಖದಲ್ಲಿ ಇಡೀ ICRMನ ಎಲ್ಲ ಸಭೆಗಳು ಈ ದಿನ ದುಃಖದಲ್ಲಿ ಮುಳುಗಿದೆ. ಪ್ರಿಯ ದೇವಜನರೇ, ನಾನು ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದುಷ್ಟನ ಮರಣವು ನಮ್ಮೊಂದಿಗೆ ಮಾತನಾಡುತ್ತೆ, ನೀತಿವಂತನ ಮರಣವು ನಮ್ಮೊಂದಿಗೆ ಮಾತನಾಡುತ್ತೆ. ಡೆತ್ಸ್ ಸ್ಪೀಕ್ಸ್. ಮರಣಗಳು ಮಾತನಾಡುತ್ತವೆ. ಡೆತ್ಸ್ ಆಸ್ಕ್ ಕ್ವಶನ್ಸ್. ಮರಣಗಳು ನಮ್ಮನ್ನು ನೋಡಿ ಪ್ರಶ್ನೆಯನ್ನು ಕೇಳುತ್ತೆ. ನೀತಿವಂತನ ಮರಣವು ಬದುಕಿರುವ ನಮ್ಮನ್ನು ನೋಡಿ ಪ್ರಶ್ನೆ ಕೇಳುತ್ತೆ. ದುಷ್ಟನ ಮರಣವು ನಮ್ಮನ್ನು ನೋಡಿ ಪ್ರಶ್ನೆಯನ್ನು ಕೇಳುತ್ತೆ. ಪ್ರಿಯ ದೇವಜನರೇ, ದುಷ್ಟನ ಮರಣ ಕೂಗುತ್ತೆ,
ಪಾಪದ ಸಂಬಳ ಮರಣ. ದುಷ್ಟನ ಮರಣ ಕೂಗುತ್ತೆ, ಪಾಪದ ಸಂಬಳ ಮರಣ. ನೀತಿವಂತನ ಮರಣ ಕೂಗುತ್ತೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭ. ನೀತಿವಂತನ ಮರಣ ಕೂಗುತ್ತೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನು, ಸಾಯುವುದು ನನಗೆ ಲಾಭ. ಮತ್ತು ನೀತಿವಂತನ ಮರಣವನ್ನು ಕುರಿತು ದೇವರು ಈ ರೀತಿಯಾಗಿ ಹೇಳ್ತಾನೆ. ಕೀರ್ತನೆ 116ನೇ ಅಧ್ಯಾಯ 15ನೇ ವಚನ, ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದೆಣಿಸುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದೆಣಿಸುವುದಿಲ್ಲ. ಈಗ ನಮ್ಮ ನಾಯಕನನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ಮರಣವನ್ನು ದೇವರು ಅಲ್ಪವಾದ ಮರಣವೆಂದೆಣಿಸುವುದಿಲ್ಲ, ಶ್ರೇಷ್ಠವಾದ ಮರಣ ಎಂಬುದಾಗಿ ಆತನು ಭಾವಿಸ್ತಾನೆ. ಕೀರ್ತನೆ 116:15 ಹೀಗೆ ಹೇಳುತ್ತೆ. ಅದೇ ರೀತಿ ದುಷ್ಟನ ಮರಣವನ್ನು ಕುರಿತಾಗಿ ದೇವರು ಏನು ಹೇಳ್ತಾನೆ ಅದನ್ನು ಸಹ ನಾವು ನೋಡೋಣ. ಯೆಹೆಜ್ಕೇಲ 33ನೇ ಅಧ್ಯಾಯ 11ನೇ ವಚನ, ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ನೀತಿವಂತನ ಮರಣ ಅದು ನನಗೆ ಲೇಸಲ್ಲ, ಅದು ಶ್ರೇಷ್ಠವಾದ ಮರಣ ಅಂತ ದೇವರು ಹೇಳ್ತಿದ್ದಾನೆ. ಅದೇ ದುಷ್ಟನ ಮರಣವನ್ನು ನೋಡಿ ದೇವರು ಏನು ಹೇಳ್ತಿದ್ದಾನೆ, ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಸ್ವಲ್ಪವಾದರೂ ಲೇಷವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗಗಳನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ, ಬಾಳುವುದೇ ನನಗೆ ಸಂತೋಷ. ನನ್ನ ಪ್ರಿಯ ದೇವ ಜನರೇ, ಈ ಕೋವಿಡ್ ದಿವಸಗಳಲ್ಲಿ ಒಳ್ಳೆಯವರು ಸತ್ತಿದ್ದಾರೆ, ಕೆಟ್ಟವರು ಸತ್ತಿದ್ದಾರೆ, ನೀತಿವಂತರು ಸತ್ತಿದ್ದಾರೆ, ದುಷ್ಟರು ಸತ್ತಿದ್ದಾರೆ. ದುಷ್ಟರ ಮರಣ ನಮ್ಮೊಂದಿಗೆ ಮಾತನಾಡುತ್ತೆ, ನೀತಿವಂತನ ಮರಣವು ನಮ್ಮೊಂದಿಗೆ ಮಾತನಾಡುತ್ತೆ. ಈ ಸಮಯದಲ್ಲಿ ನೀತಿವಂತನ ಮರಣ ಮತ್ತು ದುಷ್ಟನ ಮರಣ ನಮ್ಮನ್ನು ನೋಡಿ ಕೇಳುವ ಎರಡೆರಡು ಪ್ರಶ್ನೆಗಳನ್ನು ನಾವು ನೋಡೋಣ. ನೀತಿವಂತನ ಮರಣ ನಮ್ಮನ್ನು ನೋಡಿ 2 ಪ್ರಶ್ನೆಗಳನ್ನು ಕೇಳುತ್ತೆ, ಜೊತೆಗೆ ದುಷ್ಟನ ಮರಣ ನಮ್ಮನ್ನು ನೋಡಿ 2 ಪ್ರಶ್ನೆಗಳನ್ನ ಕೇಳುತ್ತೆ. ಮೊದಲದಾಗಿ ನೀತಿವಂತನ ಮರಣ ಬದುಕಿರುವ ನಮ್ಮನ್ನು ನೋಡಿ ಏನು ಪ್ರಶ್ನೆಯನ್ನು ಕೇಳುತ್ತೆ ಅದನ್ನು ನಾವು ನೋಡೋಣ. ಐ ಫಾಟ್ ಎ ಗುಡ್ ಫೈಟ್, ಆರ್ ಯು ಫೈಟಿಂಗ್ ಎ ಗುಡ್ ಫೈಟ್? ನೀತಿವಂತನ ಮರಣ ನಮ್ಮನ್ನು ನೋಡಿ ಕೇಳ್ತಾ ಇದೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿ ಸತ್ತೆ, ನೀವು ಶ್ರೇಷ್ಠ ಹೋರಾಟವನ್ನು ಮಾಡ್ತಾ ಇದ್ದೀರಾ? ನೀತಿವಂತನ ಮರಣ ಹೇಳ್ತಾ ಇದೆ, ನಾನು ಒಳ್ಳೆಯ ಹೋರಾಟವನ್ನು ಹೋರಾಡಿ ಸತ್ತೆ, ಬದುಕಿರುವ ನೀವು ನನ್ನ ಹಾಗೆಯೇ ಒಳ್ಳೆಯ ಹೋರಾಟವನ್ನು ನೀವು ಮಾಡ್ತಾ ಇದ್ದೀರಾ? ಈ ವಾಕ್ಯವನ್ನು ನಾವು ಎಲ್ಲಿ ನೋಡ್ಬೋದು ಅಂದರೆ 2 ತಿಮೋತಿ 4ನೇ ಅಧ್ಯಾಯ 7ನೇ ವಚನ. ಪೌಲನು ಸಾಯುವ ಮುಂಚೆ, ಸಾಯುವ ಗಳಿಗೆ ಅಲ್ಲ, ಸಾಯುವ ಮುಂಚೆ ಆತನು ಹೀಗೆ ಹೇಳ್ತಾ ಇದ್ದಾನೆ. 2 ತಿಮೋತಿ 4:7 ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಅಲ್ಲಿ ಪೌಲ 3 ಕಾರ್ಯಗಳನ್ನು ಮುಖ್ಯವಾಗಿ ಹೇಳ್ತಿದ್ದಾನೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, 1. 2ನೇದು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, 3ನೇದು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಎಷ್ಟೋ ಜನ ನೀತಿವಂತರು ತೀರಿ ಹೋದರು, ಅವರೆಲ್ಲರೂ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿ ಸತ್ತೆ. ನಮ್ಮ ನಾಯಕರಾದ ಪಾಸ್ಟರ್ ಜಾನ್ ಇಲಂಗೋವನ್ರವರ ಮರಣ ನಮ್ಮನ್ನು ನೋಡಿ ಕೇಳ್ತಾ ಇದೆ, ನಾನು ಒಳ್ಳೆಯ ಹೋರಾಟವನ್ನು ಮಾಡಿದೆ. ನನ್ನ ಪ್ರಿಯ ದೇವ ಜನರೇ, ನೀವು ಸಹ ಶ್ರೇಷ್ಠ ಹೋರಾಟವನ್ನು ಮಾಡ್ತಾ ಇದ್ದೀರಾ? ಒಳ್ಳೆಯ ಹೋರಾಟವನ್ನು ನೀವು ಮಾಡ್ತಾ ಇದ್ದೀರಾ? ಇಲ್ಲಿ 3 ಕಾರ್ಯಗಳು ಪೌಲನ ಬಗ್ಗೆ ನಾವು ನೋಡಿದ್ವಿ, ಆದರೆ ಒಂದನ್ನು ನಾನು ಎಂಫಸೈಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಶ್ರೇಷ್ಠ ಹೋರಾಟವನ್ನು ನಾನು ಮಾಡಿದ್ದೇನೆ. ಐ ಫಾಟ್ ಎ ಗುಡ್ ಫೈಟ್, ಒಳ್ಳೆಯ ಹೋರಾಟವನ್ನು ಮಾಡಿದ್ದೇನೆ. ಹಾಗೆ ಹೋರಾಟ ಅಂತ ಹೇಳುವಾಗ ಪೌಲ ಯಾವುದರ ವಿರುದ್ಧವಾಗಿ ಹೋರಾಡಿರಬಹುದು, ಯಾವುದರ ವಿರುದ್ಧವಾಗಿ ತನ್ನ ಹೋರಾಟವನ್ನು ಅವನು ಸಾಧಿಸಿರಬಹುದು. ಅನೇಕ ಹೋರಾಟಗಳಿವೆ, ಆದರೆ ಈ ದಿವಸಗಳಲ್ಲಿ ನಾನು ಇರುವುದರಿಂದ ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೌಲ ಪಾಪದ ವಿರುದ್ಧವಾಗಿ ಶ್ರೇಷ್ಠ ಹೋರಾಟವನ್ನು ಮಾಡ್ದ. ಪೌಲ ಪಾಪದ ವಿರುದ್ಧವಾಗಿ ಶ್ರೇಷ್ಠ ಹೋರಾಟವನ್ನು ಮಾಡ್ದ. ಇಬ್ರಿಯ
12ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಬರೆದಿದೆ. ದಯವಿಟ್ಟು ಎಲ್ಲರೂ ಈ ವಾಕ್ಯದ ಕಡೆಗೆ ನಿಮ್ಮ ಗಮನವನ್ನು ಕೊಡ್ರಿ. ಅಲ್ಲಿ ಹೀಗೆ ಇಬ್ರಿಯ ಗ್ರಂಥಕರ್ತ ಹೇಳ್ತಾ ಇದ್ದಾನೆ, ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಪಾಯದ ತನಕ ಇನ್ನೂ ಎದುರಿಸಲಿಲ್ಲ. ಇಬ್ರಿಯ ಗ್ರಂಥಕರ್ತ ಹೇಳ್ತಾ ಇದ್ದಾನೆ, ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವಂಥ ವಿಷಯದಲ್ಲಿ ನಿಮ್ಮ ಪ್ರಾಣ ಹೋಗ್ಬೇಕು, ಅಷ್ಟರ ಮಟ್ಟಿಗೆ ಪಾಪಕ್ಕೆ ವಿರುದ್ಧವಾಗಿ ನೀವು ಹೋರಾಡಿಲ್ಲ. ಹೌದು ಪ್ರಿಯ ದೇವಜಿ, ನಾವು ಯಾರು ಹೋರಾಡಿದ್ದೇವ? ನಮ್ಮ ಪ್ರಾಣ ಪಾಪಕ್ಕೆ ನಾವು ಒಳಗಾಗಬಾರ್ದು ಅನ್ನುವುದಕ್ಕೋಸ್ಕರ ನಮ್ಮ ಪ್ರಾಣವನ್ನು ನಾವು ಏನಾದರೂ ಕಳಕೊಳ್ಳುವುದಕ್ಕೆ ನಾವು ಸಿದ್ಧರಾಗಿ ನಿಂತಿದ್ದೇವ? ಅಂತಹ ಹೋರಾಟವನ್ನು ಇಲ್ಲಿಯ ತನಕ ನಾವು ಯಾರು ಪಾಪದ ವಿಷಯದಲ್ಲಿ ಮಾಡಿಲ್ಲ. ಆದರೆ ಸಭೆಯಲ್ಲಿರುವಂಥ ಕೆಲವು ವಿಶ್ವಾಸಿಗಳು ಪಾಪಕ್ಕೆ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ. ಕೆಲವು ವಿಶ್ವಾಸಿಗಳು ಪಾಪಕ್ಕೆ ಒಳಗಾಗ್ತಾ ಇದ್ದಾರೆ. ಮಾಡಬಾರದ ಪಾಪಗಳನ್ನ ಇಂದಿನ ವಿಶ್ವಾಸಿಗಳು ಮಾಡ್ತಾ ಇದ್ದಾರೆ. ಇವತ್ತು ನೀತಿವಂತನ ಮರಣ ನಮ್ಮನ್ನು ನೋಡಿ ಪ್ರಶ್ನೆ ಕೇಳ್ತಾ ಇದೆ, ನಾನು ಪಾಪಕ್ಕೆ ವಿರೋಧವಾಗಿ ಶ್ರೇಷ್ಠ ಹೋರಾಟವನ್ನು ಮಾಡಿ ಸತ್ತೆ. ನೀವು ಸಹ ಪಾಪಕ್ಕೆ ವಿರೋಧವಾಗಿ ಶ್ರೇಷ್ಠ ಹೋರಾಟವನ್ನು ನೀವು ಮಾಡ್ತಾ ಇದ್ದೀರಾ? ಈ ಸಂಜೆಯಲ್ಲಿ ದೇವರ ಕೈ ಒಪ್ಪಿಸಿಕೊಡೋಣ. ದೇವರೇ, ನಾನು ಪಾಪಕ್ಕೆ ವಿರೋಧವಾಗಿ ಶ್ರೇಷ್ಠ ಹೋರಾಟವನ್ನು ಮಾಡ್ತೇನೆ. ಇಂದಿನ ಜಗತ್ತು ಪಾಪದಲ್ಲಿ ತುಂಬಿದೆ ಪ್ರಿಯ ದೇವ ಜನರೇ. ಪಾಪಕ್ಕೆ ಬಣ್ಣವನ್ನು ಕೊಡಲಾಗಿದೆ. ಪಾಪಕ್ಕೆ ಜೇನು ತುಪ್ಪವನ್ನು ಹಚ್ಚಲಾಗಿದೆ. ಪಾಪ ಎಂಬುದಾಗಿ ಗೊತ್ತಾಗಲ್ಲ, ಆದರೆ ಹೋದಾಗ ಗೊತ್ತಾಗುತ್ತೆ ಅದು ಪಾಪ. ಅನೇಕರು ಪಾಪದಲ್ಲಿ ಮುಳುಗಿ ಹೋಗಿದ್ದಾರೆ, ಇವತ್ತು ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನೀವು ದೇವರ ಸಹಾಯವನ್ನು ಕೇಳುವುದಾದರೆ ದೇವರು ಪಾಪದಿಂದ ನಿಮ್ಮನ್ನು ಮೇಲೆ ಕೆತ್ತಿ ಆ ಪಾಪಕ್ಕೆ ವಿರೋಧವಾಗಿ ಶ್ರೇಷ್ಠ ಹೋರಾಟವನ್ನು ಮಾಡುವ ಹಾಗೆ ಮಾಡ್ತಾನೆ. 1 ಸಮುವೇಲ 12ನೇ ಅಧ್ಯಾಯ 20ನೇ ವಚನದಲ್ಲಿ ಸಮುವೇಲನು ಇಸ್ರಾಯೇಲರನ್ನು ನೋಡಿ ಏನು ಹೇಳ್ತಿದ್ದಾನೆ ನೋಡ್ರಿ. ಈ ಮಾತು ಈ ಸಂಜೆಯಲ್ಲಿ ದೇವರ ವಾಕ್ಯವನ್ನು ಕೇಳ್ತಾ ಇರುವಂಥ ನಿಮಗೆ ದೇವರು ನೇರವಾಗಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಿದ್ದಾನೆ ಸಮುವೇಲ? ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ ಅದನ್ನು ಬಿಟ್ಟು ಯೆಹೋವನನ್ನು ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ. ಇಲ್ಲಿ ಸಮುವೇಲ ಹೇಳ್ತಿದ್ದಾನೆ, ಇಷ್ಟು ಪಾಪ ನೀವು ಮಾಡಿಬಿಟ್ರಿ, ಓಕೆ, ನೀವು ಇಷ್ಟು ಪಾಪವನ್ನು ಮಾಡಿದ ನೀವು ಇನ್ನು ಮುಂದೆಯಾದರೂ ಅದನ್ನು ಬಿಟ್ಟು. ಇಲ್ಲಿಯ ತನಕ ದೇವರ ವಾಕ್ಯವನ್ನು ಕೇಳಿ 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 ಒಂದು ವೇಳೆ ನಿಮ್ಮಲ್ಲಿ ಕೆಲವರೇನಾದರೂ ಇನ್ನು ಪಾಪದ ಜೀವಿತದಲ್ಲಿದ್ದರೆ ದೇವರು ಇವತ್ತು ಹೇಳ್ತಿದ್ದಾನೆ, ಇನ್ನು ಮುಂದೆಯಾದರೂ ಪಾಪವನ್ನು ಬಿಟ್ಟು ಪೂರ್ಣ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿರಿ. ಇನ್ನೊಂದು ವಾಕ್ಯ ಓದೋಣ. ಯೋಹಾನ 8ನೇ ಅಧ್ಯಾಯ 11ನೇ ವಚನ. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ವ್ಯಭಿಚಾರಿಣಿ ಸ್ತ್ರೀಯನ್ನು ನೋಡಿ ಯೇಸು ಹೇಳ್ತಿದ್ದಾನೆ, ನಾನು ನಿನಗೆ ಶಿಕ್ಷೆಯನ್ನು ಮಾಡಲ್ಲ, ನಾನು ನಿನ್ನನ್ನು ದಂಡಿಸಲ್ಲ ಮಗಳೇ, ನಿನ್ನನ್ನು ಕ್ಷಮಿಸುತ್ತೇನೆ, ಹೋಗು, ಇನ್ನು ಮುಂದೆ ಪಾಪವನ್ನು ಮಾಡಬೇಡ. ಈ 2 ವಾಕ್ಯಗಳು ನಮ್ಮನ್ನು ಪ್ರೋತ್ಸಾಹ ಪಡಿಸ್ತಾ ಇದೆ ಅಲ್ವಾ? ದೇವರು ಇವತ್ತು ಒಂದು ವೇಳೆ ಯಾರಾದರೂ ಪಾಪದಲ್ಲಿದ್ದರೆ ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ, ನಾನು ನಿನ್ನನ್ನು ದಂಡಿಸುವುದಿಲ್ಲ, ಹೋಗು, ಇನ್ನು ಮುಂದೆ ಪಾಪವನ್ನು ಮಾಡಬೇಡ. ಇನ್ನೊಂದು ಪ್ರಶ್ನೆ, ದುಷ್ಟನು ನಮ್ಮನ್ನು ನೋಡಿ ಕೇಳುವ ಪ್ರಶ್ನೆ ಏನು? ದುಷ್ಟನ ಮರಣ ನಮ್ಮನ್ನು ನೋಡಿ ಏನು ಪ್ರಶ್ನೆ ಕೇಳ್ತಾ ಇದೆ? ಐ ಡಿಸ್ಒಬೇಯ್ಡ್ ಗಾಡ್, ಆರ್ ಯು ಒಬೇಯಿಂಗ್ ಗಾಡ್? ದುಷ್ಟನ ಮರಣ ಕೇಳ್ತಾ ಇದೆ, ನಾನು ದೇವರಿಗೆ ಅವಿಧೇಯನಾಗಿ ಸತ್ತು ಹೋದೆ, ನೀನು ನನ್ನಂತೆ ಅವಿಧೇಯನಾಗಬೇಡ, ನೀನು ವಿಧೇಯನಾಗು. ಐ ಡಿಸ್ಒಬೇಯ್ಡ್ ಗಾಡ್, ಆರ್ ಯು ಒಬೇಯಿಂಗ್ ಗಾಡ್? ದುಷ್ಟನ ಮರಣ ನಮ್ಮನ್ನು ನೋಡಿ ಪ್ರಶ್ನೆ ಕೇಳ್ತಾ ಇದೆ. ಪ್ರಿಯ ದೇವಜನರೇ, ಈ ದಿವಸಗಳಲ್ಲಿ ವಿಧೇಯತೆ ಅನ್ನುವಂಥದ್ದು ಸಭೆಯಲ್ಲಿ ಕಣ್ಮರೆಯಾಗ್ಬಿಟ್ಟಿದೆ. ಇವತ್ತು ಲೋಕಕ್ಕೆ ಪಾಪ ಬಂದದ್ದು ಅವಿಧೇಯತೆಯ ಮೂಲಕ. ಆದಾಮ ಹವಳು ದೇವರಿಗೆ ಅವಿಧೇಯರಾದದ್ದರಿಂದ ಇಡೀ ಲೋಕಕ್ಕೆ ಪಾಪ ಆವರಿಸಿಕೊಳ್ತು. ಒಂದು ವೇಳೆ ಕುಟುಂಬದ ಯಜಮಾನ ನೀವಿನ್ನೂ ಪಾಪದಲ್ಲಿರುವುದಾದರೆ ನಿಮ್ಮ ಕುಟುಂಬ ಪಾಪವನ್ನು ಆವರಿಸಿಕೊಳ್ಳುವ ಹಾಗೆ ನಿಮ್ಮ ದ್ರೋಹ ಮಾಡಿಬಿಡುತ್ತೆ ಪ್ರಿಯ ದೇವರ ಜನರೇ. ಆದ್ದರಿಂದ ಇವತ್ತು ಮನ ತಿರುಗುವ 1 ಸಮುವೇಲ 15ನೇ ಅಧ್ಯಾಯ 22ನೇ ವಚನದಲ್ಲಿ ಸಮುವೇಲನು ಸೌಲನನ್ನು ನೋಡಿ ಹೇಳ್ತಾನೆ, ಯೆಹೋವನು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಯೆಹೋವನು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ. ಭಾನುವಾರ ಆರಾಧನೆಗೆ ನಾವು ಬರುವುದನ್ನು ದೇವರು ಮೆಚ್ಚುವುದಕ್ಕಿಂತ ಆತನಿಗೆ ವಿಧೇಯರಾಗುವುದನ್ನು ದೇವರು ಮೆಚ್ಚುತ್ತಾನೆ ಪ್ರಿಯ ದೇವ ಜನರೇ.
ಈ ಸಂಜೆಯಲ್ಲಿ ಸೇವಕನಾಗಿ ನನ್ನ ಕೈ ಮುಗ್ದು ಕೇಳ್ಕೊಳ್ತೇನೆ, ದೇವರ ವಿಧೇಯತೆಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ದುಷ್ಟನ ಮರಣ ಕೇಳ್ತಾ ಇದೆ. ನಾನು ಅವಿಧೇಯನಾಗಿ ಸತ್ತು ಬಿಟ್ಟೆ, ನೀನು ಸಹ ಅವಿಧೇಯನಾಗಿ ಸಾಯಲಿಕ್ಕೆ ಇಷ್ಟಪಡ್ತೀಯಾ? ಬೇಡ, ನೀನು ದೇವರಿಗೆ ವಿಧೇಯನಾಗಿ ನೀನು ಸಾಯಿ. ದೇವರಿಗೆ ಒಪ್ಪಿಸಿಕೊಡೋಣ, ದೇವರಿಗೆ ಒಪ್ಪಿಸಿಕೊಡೋಣ. ದೇವರೇ, ಇಷ್ಟು ದಿವಸಗಳು ನಾನು ನಿನಗೆ ಅವಿಧೇಯನಾಗಿ ಜೀವಿಸಿಬಿಟ್ಟೆ. ಇವತ್ತು ನಾನು ತೀರ್ಮಾನ ಮಾಡ್ತೇನೆ, ನಾನು ನಿನಗೆ ವಿಧೇಯನಾಗಿ ಜೀವಿಸ್ತೇನೆ. ಇವತ್ತು ಸಭೆಯಲ್ಲಿ ಹಲವು ಯವನಸ್ಥರ ಮಧ್ಯದಲ್ಲಿ ವಿಧೇಯತೆ ಇಲ್ಲ, ಹಲವು ಪುರುಷರ ಮಧ್ಯದಲ್ಲಿ ವಿಧೇಯತೆ ಇಲ್ಲ, ವಿಧೇಯತೆಯೇ ಕಣ್ಮರೆಯಾಗಿ ಹೋಗಿಬಿಟ್ಟಿದೆ. ಈ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ದೇವರೇ, ನಾನು ನಿನಗೆ ವಿಧೇಯನಾಗ್ತೇನೆಪ್ಪ. ಅದೇ ಅಧ್ಯಾಯ 1 ಸಮುವೇಲ 15:23 ಸಮುವೇಲನು ಹೀಗೆ ಹೇಳ್ತಾನೆ, ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿದೆ. ಮಾಟ ಮಂತ್ರದಷ್ಟು ಕೆಟ್ಟದಾಗಿದೆ ಅವಿಧೇಯತೆ. ಯೋಚನೆ ಮಾಡಿ ನೋಡ್ರಿ. ಆದರೆ ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ನಮ್ಮ ಜೀವಿತದ ಪ್ರಯಾಣವನ್ನು ನಾವು ಮುಗಿಸ್ಲಿಕ್ಕೆ ದೇವರಿಗೆ ವಿಧೇಯರಾಗೋಣ. ಅವಿಧೇಯರಾಗಿ ನಡೆಯುತ್ತಿರುವಂಥ ಪ್ರಿಯ ದೇವರ ಜನರೇ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಸಾವು ಯಾವಾಗ ಬರುತ್ತೆ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. ನೆನೆಸದ ಗಳಿಗೆಯಲ್ಲಿ ಸಾವು ಬಂದ್ಬಿಡುತ್ತೆ. ನಾನು ಹೆದರಿಸ್ತಾ ಇಲ್ಲ, ಬದಲಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳಲಿಕ್ಕೆ ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಮೂರನೇದಾಗಿ, ನೀತಿವಂತನ ಮರಣ ಕೇಳುವ ಎರಡನೆಯ ಪ್ರಶ್ನೆ. ನೀತಿವಂತನ ಮರಣ ಏನನ್ನ ಎರಡನೆಯ ಪ್ರಶ್ನೆಯಾಗಿ ಏನು ಕೇಳುತ್ತೆ? ಐ ವಾಕ್ಡ್ ಇನ್ ದ ಪಾತ್ ಆಫ್ ಗಾಡ್, ಹೌ ಅಬೌಟ್ ಯು? ನಾನು ದೇವರ ಮಾರ್ಗದಲ್ಲಿ ನಾನು ನಡೆದು ಸತ್ತು ಹೋದೆ, ನೀವು ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೀರಾ? ಪ್ರಿಯ ದೇವಜನರೇ, ದೇವರ ಮಾರ್ಗದಲ್ಲಿ ನಡೆಯಬೇಕಾದದ್ದು ಬಹಳ ಬಹಳ ಮುಖ್ಯ. ಕೀರ್ತನೆ 128 1 ಬರೆದಿದೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಈ ದಿನ ಆತನ ಮಾರ್ಗದಲ್ಲಿ ನಡಿಲಿಕ್ಕೆ ನಾವು ಒಪ್ಪಿಸಿಕೊಡೋಣವಾ? ನೀತಿವಂತನ ಮರಣ ಕೂಗ್ತಾ ಇದೆ, ನಾನು ದೇವರ ಮಾರ್ಗದಲ್ಲಿ ನಡೆದು ಸತ್ತು ಹೋದೆ, ನೀನು ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇದೆಯಾ? ಹಾಗಾದರೆ ದೇವರ ಮಾರ್ಗದಲ್ಲಿ ನಡೆಯುವುದು ಅಂದ್ರೇನು? ದೇವರ ಮಾರ್ಗದಲ್ಲಿ ನಡೆಯುವುದು ಅಂತ ಹೇಳುವಾಗ ಅರ್ಥ ಏನು? ಬೇರೆ ಏನೂ ಇಲ್ಲ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಆತನ ಮಾರ್ಗದಲ್ಲಿ ನಾವು ನಡೆಯುತ್ತಾ ಇದ್ದೇವೆ ಅನ್ನುವುದಕ್ಕೆ ಗುರುತು. ಎಲಿಜಬೆತ್ ಜಕರಿಯ ಬಗ್ಗೆ ಹೀಗೆ ಬರೆದಿದೆ, ಲೂಕ 1ನೇ ಅಧ್ಯಾಯ 6ನೇ ವಚನದಲ್ಲಿ, ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾ ಇದ್ದರು. ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾ ಇದ್ದರು. ಒಟ್ಟು 613 ಆಜ್ಞೆಗಳಿದೆ. ಹಾಗಾದರೆ ಎಲಿಜಬೆತ್ ಜಕರಿಯ 613 ಆಜ್ಞೆಗಳಿಗೆ ಕೈಗೊಂಡು ನಡೀತಾ ಇದ್ರು. ಇದನ್ನು ಕೇಳುವಾಗ ಕೆಲವರಿಗೆ ಕಷ್ಟ ಆಗ್ಬೋದು, ಹೆಂಗಪ್ಪ 613 ಆಜ್ಞೆಗಳನ್ನು ಕೈಗೊಂಡು ನಡೆಯೋದು? ನನ್ನ ಕೆಲ ಒಂದು ಆಜ್ಞೆಗೆ ಕೈಗೊಂಡು ನಡೆಯೋಕ್ಕಾಗ್ತಾ ಇಲ್ಲ, ಇನ್ನು 613 ಆಜ್ಞೆಗಳನ್ನು ಹೇಗೆ ಕೈಗೊಂಡು ನಡೆಯೋದು? ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನಿಗಾಗಿ ನಾವು ಸ್ತೋತ್ರ ಹೇಳಬೇಕು. ಆತನೇನು ಮಾಡಿದ್ದಾನೆ ಗೊತ್ತಾ? 613 ಆಜ್ಞೆಗಳನ್ನು 2 ಆಜ್ಞೆಗಳಾಗಿ ಮಾರ್ಪಡಿಸಿ ಕೊಟ್ಬಿಟ್ನು. 613 ಆಜ್ಞೆಗಳನ್ನು 2 ಆಜ್ಞೆಗಳಾಗಿ ಕೊಟ್ಬಿಟ್ನು. ಯಾವುದು? ನಮ್ಮೆಲ್ರಿಗೂ ಗೊತ್ತು, ಮತ್ತಾಯ 22ನೇ ಅಧ್ಯಾಯ 37ರಿಂದ 40ನೇ ವಚನ ತನಕ. ಮೊದಲ ಆಜ್ಞೆ, ನಿನ್ನ ದೇವರನ್ನು ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿಯಿಂದ ಪ್ರೀತಿಸಬೇಕು. ಎರಡನೇದು, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಇದೆರಡು ಆಜ್ಞೆಗಳಿಗೆ ನಾವು ಕೈಗೊಂಡು ನಡೆದು ಬಿಟ್ರೆ 613 ಆಜ್ಞೆಗಳಿಗೆ ನಾವು ವಿಧೇಯರಾಗಿ ನಡ್ಕೊಂಡ್ವಿ ಎಂಬುದಾಗಿ ಅರ್ಥ. ಯೇಸು ಸ್ವಾಮಿ ಆಜ್ಞೆಗಳನ್ನು ನನಗೆ ಸರಳಗೊಳಿಸಿ ಕೊಟ್ಬಿಟ್ನು. ನನ್ನ ನೆರೆಯವನನ್ನು ನಾನು ಪ್ರೀತಿಸ್ಬಿಟ್ರೆ ಸಾಕು. 10 ಆಜ್ಞೆಗಳಿಗೆ ನಾವು ವಿಧೇಯರಾದ ಹಾಗೆ. ನನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿಯಿಂದ ಪ್ರೀತಿಸುವುದಾದರೆ 10 ಆಜ್ಞೆಗಳಲ್ಲಿನ ಮೊದಲ ಆಜ್ಞೆಗೆ ನಾನು ವಿಧೇಯನಾಗ್ಬಿಟ್ಟೆ ಅಂತ ಅರ್ಥ. ಉಳಿದ 9 ಆಜ್ಞೆಗಳು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಆಜ್ಞೆಗೆ ಒಳಗಾಗ್ಬಿಟ್ರೆ ಉಳಿದ 9 ಆಜ್ಞೆಗಳನ್ನು ನಾವು ನೆರವೇರಿಸಿಬಿಟ್ವಿ ಅಂತ ಅರ್ಥ. ಆದ್ದರಿಂದ ಈ ಸಮಯದಲ್ಲಿ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. ದೇವರೇ, ನಮ್ಮ ನೀತಿವಂತರು, ಕಣ್ಣಾರೆ ನೋಡಿದ ನೀತಿವಂತರು ದೇವರ ಮಾರ್ಗದಲ್ಲಿ ನಡೆದು ಅವರು ಪ್ರಾಣವನ್ನು ಬಿಟ್ಟರು. ಈ ಸಮಯದಲ್ಲಿ ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ನನ್ನನ್ನು ನಾನು ಒಪ್ಪಿಸಿಕೊಡ್ತೇನೆ ದೇವರೇ. ಕಡೆಯದಾಗಿ, ದುಷ್ಟನ ಮರಣ ನಮ್ಮನ್ನು ನೋಡಿ ಕೇಳುವಂತಹ ಎರಡನೇ ಪ್ರಶ್ನೆ ಏನು? ಐ ಡಿಂಟ್ ಪೇ ಅಟೆನ್ಷನ್ ಟು ದ ವಾರ್ನಿಂಗ್ಸ್ ಆಫ್ ಗಾಡ್, ಆರ್ ಯು ಪೇಯಿಂಗ್ ಅಟೆನ್ಷನ್ ಫಾರ್ ದ ಸೇಮ್?
ದುಷ್ಟನ ಮರಣ ಕೇಳ್ತಾ ಇದೆ. ಐ ಡಿಂಟ್ ಪೇ ಅಟೆನ್ಷನ್ ಟು ದ ವಾರ್ನಿಂಗ್ಸ್ ಆಫ್ ಗಾಡ್. ನಾನು ಜೀವಂತವಾಗಿದ್ದಾಗ ದೇವರು ಎಷ್ಟೋ ಸಾರಿ ನನ್ನನ್ನು ಎಚ್ಚರಿಸಿದ್ನು, ಈ ಪಾಪ ಮಾಡಬೇಡ, ಅಲ್ಲಿ ಪಾಪ ಇದೆ, ಹೋಗಬೇಡ. ಸೇವಕರು ಹೇಳ್ತಿದ್ದಾರೆ ವಾಕ್ಯದಿಂದ ಮನ ತಿರುಗುವಂತ ಎಷ್ಟೋ ಸರಿ ಹೇಳಿದ್ರು. ನಾನು ಆ ಎಚ್ಚರಿಕೆಗೆ ನನ್ನ ಗಮನವನ್ನು ಕೊಡಲಿಲ್ಲ, ಹೃದಯವನ್ನು ಮೊಂಡು ಮಾಡಿಕೊಂಡು ಸತ್ತು ಹೋದೆ. ಈಗ ನನ್ನ ಗತಿಯೇ ನಿಮಗಾಗುವುದು ಬೇಡ. ನಿಮ್ಮ ಜೀವಿತದಲ್ಲಿ ದೇವರು ಎಚ್ಚರಿಸುವಾಗ ಆ ಎಚ್ಚರಿಕೆಗೆ ಗಮನವನ್ನು ಕೊಡ್ರಿ. ಹೌದು ಪ್ರಿಯ ದೇವಜನರೇ, ಈ ಒಂದು ಪ್ರಯಾಣದಲ್ಲಿ ಕೆಲವು ಸಾರಿ ನಾವು ತಪ್ಪುಗಳನ್ನು ಮಾಡಲಿಕ್ಕೆ ಹೋಗುವಾಗ, ತಪ್ಪುಗಳನ್ನು ಮಾಡಿದಾಗ ದೇವರು ನಮ್ಮನ್ನು ಎಚ್ಚರಿಸ್ತಾನೆ. ಆ ಎಚ್ಚರಿಕೆಗೆ ನಾವು ಕಿವಿಯನ್ನು ಕೊಟ್ಬಿಟ್ರೆ ನೀತಿವಂತರ ಮರಣವನ್ನು ನಾವು ಸಹ ಹೊಂದಲಿಕ್ಕೆ ಸಾಧ್ಯ. ಐ ಡಿಂಟ್ ಪೇ ಅಟೆನ್ಷನ್ ಟು ದ ವಾರ್ನಿಂಗ್ಸ್ ಆಫ್ ಗಾಡ್. ಆರ್ ಯು ಪೇಯಿಂಗ್ ಅಟೆನ್ಷನ್ ಫಾರ್ ದ ಸೇಮ್? ಇವತ್ತು ದೇವರ ಎಚ್ಚರಿಕೆಗೆ ನಮ್ಮ ಗಮನವನ್ನು ಕೊಡೋಣ ಪ್ರಿಯ ದೇವಜನರೇ. ಆದಿಕಾಂಡ 17:1 ದೇವರು ಅಬ್ರಹಾಮನನ್ನು ನೋಡಿ ಹೇಳ್ತಾನೆ, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ದಟ್ ಈಸ್ ವಾರ್ನಿಂಗ್ ಟು ಅಬ್ರಹಾಮ್. ಅದು ದೇವರು ಅಬ್ರಹಾಮನಿಗೆ ಕೊಡ್ತಿರುವಂಥ ಎಚ್ಚರಿಕೆ, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ಈಗ ದೇವರು ನನ್ನನ್ನು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನನ್ನ ಮುಂದೆ ನೀನು ದೋಷವಿಲ್ಲದವನಾಗಿ ನಡೆದುಕೋ. ಇದು ದೇವರಿಂದ ಬರುತ್ತಾ ಇರುವಂಥ ಎಚ್ಚರಿಕೆ ಪ್ರಿಯ ದೇವಜನರೇ. ಒಂದು ವಾಕ್ಯವನ್ನು ತಿರುಗಿಸಿ ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿ 5ನೇ ಅಧ್ಯಾಯ 12 ಮತ್ತು 13ನೇ ವಚನ. ಜ್ಞಾನೋಕ್ತಿ 5ನೇ ಅಧ್ಯಾಯ 12 ಮತ್ತು 13ನೇ ವಚನ. ಅಯ್ಯೋ, ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದೆ, ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟು ತಾತ್ಸಾರ ಮಾಡಿತು. ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ, ನನ್ನ ಉಪದೇಶಕರ ಕಡೆಗೆ ನಾನು ಕಿವಿಗೊಡಲಿಲ್ಲವಲ್ಲ. ಸುಂದರವಾದ ವಾಕ್ಯ ಪ್ರಿಯ ದೇವಜನರೇ. ನಾವು ಸತ್ತಾಗ ಈ ರೀತಿಯಾಗಿ ಯೋಚನೆ ಮಾಡಿದ್ರೆ ಯಾವುದೇ ಪ್ರಯೋಜನ ಇಲ್ಲ. ಅಯ್ಯೋ, ಭಾನುವಾರ ಸೇವಕರ ಮೂಲಕ, ಪ್ರಸಂಗದ ಮೂಲಕ ದೇವರೆಷ್ಟೋ ನನ್ನೊಂದಿಗೆ ಮಾತನಾಡಿದ್ನು, ನಾನು ಕಿವಿಗೊಡ್ಲಿಲ್ವಲ್ಲ. ಅಯ್ಯೋ, ನನ್ನ ಹೃದಯ ಬುದ್ಧಿವಾದವನ್ನು ಭೂಮಿಯ ಮೇಲಿದಾಗ ತಾತ್ಸಾರ ಮಾಡಿಬಿಟ್ಟಿತ್ತಲ್ಲ. ಅಯ್ಯೋ, ನಾನು ಸದುಪದೇಶವನ್ನು ದ್ವೇಷ ಮಾಡಿಬಿಟ್ನಲ್ಲ. ಸತ್ತ ಮೇಲೆ ಮನ ತಿರುಗಿದ್ರೂ ಸಹ ಅಲ್ಲಿ ನಿತ್ಯತ್ವ ಅನ್ನೋದು ಸಿಗಲ್ಲ ಪ್ರಿಯ ದೇವಜನರೇ. ಮನ ತಿರುಗುವಿಕೆ ಸತ್ತ ಮೇಲೆ ಅಲ್ಲ, ಮನ ತಿರುಗುವಿಕೆ ನಾವು ಜೀವದಿಂದ ಇರುವಾಗ ಮಾತ್ರ ಸಾಧ್ಯ. ಅದರಿಂದ ನಾನು ಹೀಗೆ ಹೇಳ್ತೇನೆ, ಪ್ಲೀಸ್ ಡೋಂಟ್ postpone your repentance. Please don't postpone your repentance. ಮಾನಸಾಂತರ ಪಡುವುದನ್ನು ಮುಂದಕ್ಕೆ ಹಾಕಬೇಡ್ರಿ. ಈಗಲೇ ಮಾನಸಾಂತರವನ್ನು ಪಡ್ರಿ. ದೇವರ ಕಡೆಗೆ ನಾವು ತಿರುಗಿಕೊಳ್ಳೋಣ ಪ್ರಿಯ ದೇವಜನರೇ. ಈ ಜ್ಞಾನೋಕ್ತಿಯ ವಾಕ್ಯ ನಮಗೆ ಭಯವನ್ನು ಹುಟ್ಟಿಸುತ್ತೆ, ಒಂದು ದೈವಿಕ ಭಯವನ್ನು ಹುಟ್ಟಿಸುತ್ತೆ. ನಾನು ಬೋಧಕರ ಮಾತನ್ನು ಕೇಳದೆ ಹೋದ್ನಲ್ಲ, ಒಂದು ವೇಳೆ ನನಗೆ ಗೊತ್ತಿಲ್ಲ ಈ ರೀತಿಯಾಗಿ ಬೋಧಕರ ಮಾತನ್ನು, ಸೇವಕರ ಮಾತನ್ನು, ಸದುಪದೇಶವನ್ನು, ಬುದ್ಧಿವಾದವನ್ನು ಮನಸ್ಸಿಗೆ ತಂದುಕೊಳ್ಳದೆ ಕೆಲವರು ಸತ್ತು ಹೋಗಿರಬಹುದು. ಆದರೆ ಇವತ್ತು ಆ ದುಷ್ಟನ ಮರಣ ನಮ್ಮನ್ನು ನೋಡಿ ಪ್ರಶ್ನೆ ಕೇಳ್ತಾ ಇದೆ. ನನ್ನ ಜೀವಿತದಲ್ಲಿ ದೇವರ ಎಚ್ಚರಿಕೆಯ ಮಾತುಗಳಿಗೆ ನಾನು ಕಿವಿಗೊಡದೇನೆ ನಾನು ಸತ್ತು ಹೋಗ್ಬಿಟ್ಟೆ. ದಯವಿಟ್ಟು ನೀವು ದೇವರ ಎಚ್ಚರಿಕೆಯ ಮಾತುಗಳಿಗೆ ಕಿವಿಗೊಡ್ರಿ. ಒಂದು ವೇಳೆ ಯೋಚನೆ ಮಾಡಿ ನೋಡ್ರಿ, ಇವತ್ತಿನ ತನಕ ನಾವುಗಳು ಪಾಪದಲ್ಲಿರುವಾಗ ದೇವರು ಎಷ್ಟೋ ಸರಿ ನಮ್ಮನ್ನು ಎಚ್ಚರಿಸಿರ್ತಾನೆ ಅಲ್ವಾ? ಬೇಡ ಮಗನೇ, ಬೇಡ ಮಗಳೇ. ನಮ್ಮ ಹೃದಯದಲ್ಲಿ ದೇವರು ಮಾತನಾಡಿರ್ತಾನೆ, ನಮ್ಮ ಮನಸ್ಸಾಕ್ಷಿ ಹೇಳಿರುತ್ತೆ ನೀನು ಮಾಡ್ತಾ ಇರೋದು ತಪ್ಪು ಎಂಬುದಾಗಿ. ಗೊತ್ತಿದ್ದು ಸಹ ನಾವು ಪಾಪವನ್ನು ಮಾಡಿಬಿಟ್ಟಿದ್ರೆ ಈಗ ದೇವರ ಬಳಿಯಲ್ಲಿ ಕೇಳೋಣ, ನನ್ನನ್ನು ಕ್ಷಮಿಸು ದೇವರೇ, ಇನ್ನು ಮುಂದೆ ನಿನ್ನ ಎಚ್ಚರಿಕೆಯ ಮಾತುಗಳಿಗೆ ನಾನು ಕಿವಿಯನ್ನು ಕೊಡ್ತೇನೆ. ಹಾಗೆ ಇರುವಂಥ ಸ್ಥಳದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ನನ್ನ ಪ್ರಿಯ ದೇವಜನರೇ, ಡೆತ್ಸ್ ಸ್ಪೀಕ್ಸ್. ಮರಣಗಳು ಮಾತನಾಡುತ್ತವೆ. ಡೆತ್ಸ್ ಆಸ್ಕ್ ಕ್ವೆಶ್ಚನ್ಸ್. ಮರಣಗಳು ನಮ್ಮನ್ನು ನೋಡಿ ಪ್ರಶ್ನೆ ಕೇಳುತ್ತೆ. ಮರಣವು ನಮ್ಮನ್ನು ನೋಡಿ ಪ್ರಶ್ನೆಯನ್ನು ಕೇಳುತ್ತೆ ಪ್ರಿಯ ದೇವಜನರೇ. ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ಎಚ್ಚರಿಕೆಯ ಮಾತುಗಳಿಗೆ ನಾವು ಕಿವಿಗೊಡೋಣ. ದೇವರ
ಆ ಒಂದು ವಿಧೇಯತೆಗೆ ನಾವು ಒಳಗಾಗೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ನಿನಗೆ ವಂದನೆ ಸ್ವಾಮಿ, ನಿನಗೆ ವಂದನೆ ಅಪ್ಪ. ಪರಲೋಕದಲ್ಲಿರುವಂಥ ನಮ್ಮ ತಂದೆಯೇ, ನಮ್ಮ ಜೀವಿತದ ಪ್ರಯಾಣವನ್ನು ಮುಗಿಸಲಿಕ್ಕೆ ನಮ್ಮನ್ನು ಸಿದ್ಧ ಮಾಡು ಎಂಬುದಾಗಿ ಕೇಳ್ಕೊಳ್ತೇವೆ ಅಪ್ಪ. ದುಷ್ಟನ ಸಾವಿನಲ್ಲಿ ನಿನಗೆ ಸ್ವಲ್ಪವೂ ಸಂತೋಷವಿಲ್ಲ. ಅವನು ಮನ ತಿರುಗಿ ಬಾಳಿದರೆ ನಿನಗೆ ಸಂತೋಷ. ಆದರೆ ನೀತಿವಂತನ ಸಾವನ್ನು ನೀನು ಅಲ್ಪವೆಂದು ಎಣಿಸುವುದಿಲ್ಲ, ಅದನ್ನು ಶ್ರೇಷ್ಠವಾದ ಮರಣ ಎಂಬುದಾಗಿ ನೀನು ಎಣಿಸ್ತೀಯಪ್ಪ. ಸ್ವಾಮಿ, ಬದುಕಿರುವ ನಾವೆಲ್ಲರೂ ನೀತಿವಂತರಾಗಿ ಸಾಯಬೇಕೇ ಹೊರತು ದುಷ್ಟರಾಗಿ ನಾವು ಸಾಯಬಾರ್ದು ಸ್ವಾಮಿ. ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಈ ಸಮಯದಲ್ಲಿ ಕ್ರಿಸ್ತನ ಹೆಜ್ಜೆ ಜಾಡುಗಳನ್ನು ಸಹ ನಾವು ಹಿಂಬಾಲಿಸಬೇಕು. ಜೊತೆಗೆ ನಮ್ಮ ನಾಯಕ ಬಿಟ್ಟು ಹೋಗಿರುವ ಆತನ ಹೆಜ್ಜೆ ಜಾಡುಗಳನ್ನು ಹಿಂಬಾಲಿಸಲಿಕ್ಕೂ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೆ ಅಪ್ಪ. ನಿನ್ನ ನಾಮ ಉನ್ನತಿಗೆ ಬರಲಿ ಸ್ವಾಮಿ, ನಿನ್ನ ನಾಮ ಮಹಿಮೆ ಹೊಂದಲಿ, ನಿನ್ನ ನಾಮಕ್ಕೆ ಸ್ತುತಿಯು ಘನವು ಮಹಿಮೆಯೂ ಉಂಟಾಗಲಿ ಸ್ವಾಮಿ. ಸ್ನಾನಿಕನಾದ ಯೋಹಾನನ ಹಾಗೆ ಹೇಳ್ತೇವೆ, ನಾವು ಕಡಿಮೆಯಾಗಬೇಕು, ನಮಗೆ ಹೆಸರು ಬರಬಾರ್ದು. ಎಲ್ಲ ಮಹಿಮೆ ಎಲ್ಲ ಘನತೆ ನೀನೊಬ್ಬನಿಗೆ ಎಂಬುದಾಗಿ ನಾವು ಹೇಳ್ತೇವೆ ಸ್ವಾಮಿ. ವಾಕ್ಯವನ್ನು ಕೇಳಿದ ನಮ್ಮೊಬ್ಬೊಬ್ಬರನ್ನು ನಿನ್ನ ಕೈಗೊಪ್ಪಿಸಿಕೊಡ್ತೇವೆ ಸ್ವಾಮಿ. ನಮ್ಮನ್ನು ಸಿದ್ಧ ಮಾಡಿಕೊಳ್ಳಲಿಕ್ಕಾಗುವಂತೆ ಕೃಪೆ ಕೊಡು, ಸಿದ್ಧ ಮಾಡಿಕೊಳ್ಳಲಿಕ್ಕಾಗುವಂತೆ ಕೃಪೆ ಕೊಡು ಸ್ವಾಮಿ. ಈ 21 ದಿವಸಗಳ ಸರಪಣಿ ಉಪವಾಸ ಪ್ರಾರ್ಥನೆಯನ್ನು ಮುಗಿಸುವಂಥ ಕೃಪೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. 21 ದಿವಸಗಳು ಬೆಳಿಗ್ಗೆ ಮತ್ತು ಸಾಯಂಕಾಲ ಆನ್ಲೈನಲ್ಲಿ ನಿನ್ನ ಜನರಿಗೆ ಸೇವೆ ಮಾಡುವಂಥ ಅವಕಾಶವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ಅನೇಕರು ಆನ್ಲೈನ್ ಮೂಲಕ ನಿನ್ನ ಜನರಿಗೆ ಸೇವೆ ಮಾಡಿದ್ದಾರೆ, ಅವರಿಗಾಗಿ ನಾವು ಥ್ಯಾಂಕ್ಸ್ ಎಂಬುದಾಗಿ ನಾವು ಹೇಳ್ತೇವೆ. ಮೀಡಿಯಾ ಟೀಮ್ಗಾಗಿ ಥ್ಯಾಂಕ್ಸ್ ಎಂಬುದಾಗಿ ಹೇಳ್ತೇವೆ. ಸೇವೆ ಮಾಡಿದ ತಂಡಕ್ಕಾಗಿ ನಾವು ಥ್ಯಾಂಕ್ಸ್ ಎಂಬುದಾಗಿ ಹೇಳ್ತೇವೆ. ಈ ಸೇವಾ ತಂಡದಲ್ಲಿ ಪಾಸ್ಟರ್ ಜಾನ್ ಇಲಂಗೋವನ್ರವರ ಕಡೆಯ ಸಂದೇಶಗಳನ್ನು ಕೇಳುವ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ಹೆಸರಿನಲ್ಲಿ ಪ್ರಾರಂಭ ಮಾಡಿದ ಈ ಉಪವಾಸ ಪ್ರಾರ್ಥನೆಯನ್ನು ನಿನ್ನ ಹೆಸರಿನಲ್ಲಿಯೇ ನಾವು ಮುಗಿಸ್ತೇವೆ ಅಪ್ಪ. ಉಳಿದಿರುವ ಎಲ್ಲ ನಮ್ಮ ದಿವಸಗಳನ್ನು ನಿನ್ನ ಕೃಪೆಯುಳ್ಳ ಹಸ್ತದ ಕೈಗೊಪ್ಪಿಸಿಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ, ಆಮೆನ್. ಪ್ರಿಯ ದೇವಜನರೇ, ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನ ಸ್ವರಕ್ಕೆ ಕಿವಿಗೊಟ್ಟು ನಾವೆಲ್ಲರೂ ನಡೆಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವಿಷ್ಟು ಹೊತ್ತು ನಮ್ಮ ಮನೆಗಳಲ್ಲಿ ಇದ್ದುಕೊಂಡು ನಾವು ದೇವರನ್ನು ಆರಾಧಿಸಿದ್ವಿ. ಈಗ ಪ್ರಾರ್ಥನೆಯ ಸಮಯ, ಮಧ್ಯಸ್ಥಿಕೆಯ ಸಮಯ. ಇದು ಬಹಳ ಮುಖ್ಯವಾದ ಸಮಯ ಪ್ರಿಯ ದೇವಜನರೇ. 21 ದಿವಸ ಸರಪಣಿ ಉಪವಾಸ ಪ್ರಾರ್ಥನೆಯ ಕಡೆಯ ಪ್ರಾರ್ಥನಾ ಸಮಯಕ್ಕೆ ನಾವು ಬಂದಿದ್ದೇವೆ. ಆದುದನ್ನು ಹೃದಯದ ಅಂತರಾಳದಿಂದ ಭಾರದೊಂದಿಗೆ ದೇವರ ಸನ್ನಿಧಾನದಲ್ಲಿ ನಾವು ಮೊರೆ ಇಡುವ. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹು ಬಲವುಳ್ಳದು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀತಿವಂತರಾದ ನಾವು ಒಬ್ಬೊಬ್ಬರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಬಹು ಬಲವುಳ್ಳದಾಗಿರುತ್ತೆ. ಈಗ ನಾವು ಪ್ರಾರ್ಥನಾ ಸಮಯಕ್ಕೆ ನಾವು ಹೋಗೋಣ. ಒಂದು ವಾಕ್ಯವನ್ನು ಓದಿ ನಾವು ನಮ್ಮ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. 21 ದಿವಸಗಳಲ್ಲಿ ಕೆಲವು ಪ್ರಾರ್ಥನಾ ಅವಧಿಯಲ್ಲಿ ನಮ್ಮ ದೇಶದ ಹಲವು ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಈಗ ಈ ವಾಕ್ಯವನ್ನು ಓದಿ ನಮ್ಮ ಭಾರತ ದೇಶಕ್ಕೂ ದೇವರಿಗೂ ಮಧ್ಯದಲ್ಲಿ ನಿಂತು ಹೃದಯದ ಅಂತರಾಳದಿಂದ ನಮ್ಮ ದೇಶಕ್ಕಾಗಿ ನಾವು ಮೊರೆ ಇಡೋಣ. ಕೀರ್ತನೆ 90ನೇ ಅಧ್ಯಾಯ 15ನೇ ವಚನ. ಇಲ್ಲಿ ಮೋಶೆಯ ಪ್ರಾರ್ಥನೆ ಪೂರ್ತಿ ಅಧ್ಯಾಯ ಆತನ ಪ್ರಾರ್ಥನೆ. ಆದರೆ ನಾವು 15ನೇ ವಚನದ ಕಡೆಗೆ ನಮ್ಮ ಗಮನವನ್ನು ಹರಿಸುವ. ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು. ಮೋಶೆ ಕೇಳ್ತಾ ಇದ್ದಾನೆ, ದೇವರೇ ನೀನು ನಮ್ಮನ್ನು ಕುಗ್ಗಿಸಿ ಬಿಟ್ಟಲ್ಲ, ಆ ದಿವಸಗಳಿಗೆ ಬದಲಾಗಿ ನಮ್ಮನ್ನು ಸಂತೋಷಪಡಿಸು. ನಾವು ಕೇಡನ್ನು ಅನುಭವಿಸಿ ಬಿಟ್ಟವಲ್ವಾ, ಆ ವರ್ಷಗಳಿಗೆ ತಕ್ಕಂತೆ ನಮಗೆ ಸಂತೋಷವನ್ನು ಕೊಡು. ಹೌದು ಪ್ರಿಯ ದೇವಜನರೇ, ಕೋವಿಡ್-19 ಕಳೆದ ವರ್ಷ ಡಿಸೆಂಬರಲ್ಲಿ 2019 ಡಿಸೆಂಬರಲ್ಲಿ ಚೀನಾದಲ್ಲಿ ಕಾಣಿಸಿಕೊಳ್ತು.
ಮಾರ್ಚ್ ಕಡೆಯ ವಾರಗಳಲ್ಲಿ ನಮ್ಮ ಭಾರತ ದೇಶಕ್ಕೆ ಕಾಲಿಡ್ತು. ಮಾರ್ಚ್ನಿಂದ ನಮ್ಮ ಭಾರತ ದೇಶ ಈ ದಿನದ ತನಕ ಈ ಕೋವಿಡ್-19 ಬಾಧಿಸಲ್ಪಡ್ತಾ ಇದೆ. ಈಗ ನಾನು ಮತ್ತು ನೀವು ದೇವರನ್ನು ನೋಡಿ ಕೇಳಬೇಕು, ದೇವರೇ, ಮಾರ್ಚ್ ತಿಂಗಳಿನಿಂದ ನೀನು ನಮ್ಮನ್ನು ಕುಗ್ಗಿಸುತ್ತಾ ಇದೆಯಾ? ನೀನು ಕುಗ್ಗಿಸಿದ ಈ ದಿವಸಗಳಿಗೆ ತಕ್ಕಂತೆ ನಮಗೆ ನೀನು ಸಂತೋಷವನ್ನು ಕೊಡು ದೇವರೇ. ನೀನು ನಮಗೆ ಕೇಡನ್ನು ಉಂಟು ಮಾಡಿದ ವರ್ಷಗಳಿಗೆ ತಕ್ಕಂತೆ ತಿಂಗಳುಗಳಾಗಿದೆ ಕೋವಿಡ್ ಭಾರತಕ್ಕೆ ಕಾಲಿಟ್ಟು. WHO ಹೇಳ್ತಾ ಇದೆ ಇನ್ನು 2 ವರ್ಷಗಳು ಹೀಗೆ ಇರುತ್ತೆ ಎಂಬುದಾಗಿ. ಗೊತ್ತಿಲ್ಲ ದೇವರ ಚಿತ್ತ ಹೇಗಿದೆ ಏನು ಎಂಬುದಾಗಿ. ಆದರೆ ನಾವು ಮಾಡಬೇಕಾದದ್ದು ಪ್ರಾರ್ಥನೆ ಮಾತ್ರ. ಈಗ ದೇವರನ್ನು ನೋಡಿ ಕೇಳೋಣ, ದೇವರೇ, ಇಷ್ಟು ತಿಂಗಳು ನಾವು ಕೇಡನ್ನು ಅನುಭವಿಸಿದ್ದೇವೆ. ನಮ್ಮ ಭಾರತ ದೇಶ ಇಷ್ಟು ತಿಂಗಳು ದೇವರೇ ಕುಗ್ಗಿಸಲ್ಪಟ್ಟಿದೆ. ಈಗ ನಾವು ನಿನ್ನನ್ನು ನೋಡಿ ಕೇಳ್ತೇವೆ, ನಮ್ಮ ದೇಶಕ್ಕೆ ನೀನು ಸಂತೋಷವನ್ನು ಕೊಡು ದೇವರೇ. ನಮ್ಮ ದೇಶ ಕೋವಿಡ್-19 ಫ್ರೀ ನೇಷನ್ ಆಗಲಿ ಅಪ್ಪ. ಈ 2020ಗೆ ಈ ಕೋವಿಡ್-19 ಮುಗಿದು ಹೋಗಬೇಕು. 2021ನೇ ಇಸವಿಗೆ ನಾವು ಪ್ರವೇಶ ಮಾಡುವಾಗ ಕೋವಿಡ್-19 ನಾವು ಪ್ರವೇಶ ಮಾಡಬಾರ್ದು. ಈ ವರ್ಷದಲ್ಲಿಯೇ ಒಂದು ಅಂತ್ಯ ಇದಕ್ಕೆ ಹಾಡಿಬಿಡು ದೇವರೇ ಎಂಬುದಾಗಿ. ಇರುವಂಥ ಸ್ಥಳಗಳಲ್ಲಿಯೇ ನಾವು ದೇವರನ್ನು ನೋಡಿ ಮೊರೆ ಇಡೋಣ. ಬನ್ರಿ, ಸಾಧ್ಯವಾಗುವುದಾದರೆ ಮೊಣಕಾಲನ ಹಾಕೋಣ. ಸಾಧ್ಯವಾದರೆ ನಮ್ಮ 2 ಕೈಗಳನ್ನು ಮೇಲೆ ಕೆತ್ತೋಣ. ಇಲ್ಲದ್ರೆ ಮನೆಯಲ್ಲಿ ನೀವು ಗಂಡ ಹೆಂಡತಿ ಇರುವುದಾದರೆ ಗಂಡ ಹೆಂಡತಿ ಇಬ್ಬರು ಕೈಗಳನ್ನು ಹಿಡ್ಕೊಳ್ರಿ. ಮಕ್ಕಳುಗಳಿರುವುದಾದರೆ ಮಕ್ಕಳನ್ನು ಸೇರಿಸ್ಕೊಳ್ರಿ. ಹಾಗೆ ಸೋಫಾ ಮೇಲೆ ಕೂತಿದ್ರೆ ಒಬ್ಬೊಬ್ಬರ ಕೈಗಳನ್ನ ಹಿಡ್ಕೊಂಡು ದೇವರ ಬಳಿಯಲ್ಲಿ ನಮ್ಮ ದೇಶಕ್ಕಾಗಿ ನಾವು ಮೊರೆ ಇಡೋಣವಾ. ಬನ್ರಿ, ನಮ್ಮ ಕಣ್ಣುಗಳನ್ನು ನಾವು ಮುಚ್ಚಿ ದೇವರ ಬಳಿಯಲ್ಲಿ ಮೊರೆ ಇಡೋಣವಾ. ಪರಲೋಕದಲ್ಲಿರುವಂಥ ನಮ್ಮ ತಂದೆಯೇ, ಈ ಸಂಜೆಯ ಸಮಯದಲ್ಲಿ ಮೋಶೆ ಮಾಡಿದ ಈ ಪ್ರಾರ್ಥನೆಯನ್ನು ನಾವೆಲ್ಲರೂ ಆಸಕ್ತಿಯಿಂದ ಮಾಡ್ತೇವೆ. ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷ ಪಡಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸ್ವಾಮಿ, ಕಳೆದ ವರ್ಷ ಡಿಸೆಂಬರಲ್ಲಿ ಈ ಕೋವಿಡ್-19 ಜಗತ್ತಿಗೆ ಕಾಲಿಡ್ತು ಅಪ್ಪ. ಮಾರ್ಚ್ ತಿಂಗಳ ಕಡೆಯಲ್ಲಿ ನಮ್ಮ ಭಾರತ ದೇಶಕ್ಕೆ ಕಾಲಿಟ್ಟು ಈ ಭಾರತ ದೇಶದಲ್ಲಿ ಹಲವು ಸಾವು ನೋವುಗಳಾಗ್ಬಿಟ್ಟಿದೆ ಅಪ್ಪ. ಬಡವರು ಸತ್ತಿದ್ದಾರೆ, ಶ್ರೀಮಂತರು ಸತ್ತಿದ್ದಾರೆ, ರಾಜಕೀಯ ವ್ಯಕ್ತಿಗಳು ಸತ್ತಿದ್ದಾರೆ ಅಪ್ಪ. ದೇವರೇ, ಸೇವಕರು ಸತ್ತು ಹೋಗಿದ್ದಾರೆ ಸ್ವಾಮಿ. ಈಗ ನಾವೆಲ್ಲರೂ ಆಸಕ್ತಿಯಿಂದ ಭಾರದಿಂದ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನಮ್ಮನ್ನು ನೀನು ಕುಗ್ಗಿಸಿದ ತಿಂಗಳುಗಳಿಗೆ ಬದಲಾಗಿ, ನೀನು ನಮಗೆ ಕೇಡನ್ನು ಉಂಟು ಮಾಡಿದ ದಿವಸಗಳಿಗೆ ಬದಲಾಗಿ ನಮಗೆ ನೀನು ಸಂತೋಷವನ್ನು ದಯಪಾಲಿಸು ಎಂಬುದಾಗಿ ನಾವು ಕೇಳ್ತೇವಪ್ಪ. ದೇವರೇ, ನೀನು ವಾಗ್ದಾನ ಮಾಡಿದ್ಯಲ್ಲ, ನಾನು ನಿಮ್ಮ ಮೇಲೆ ಕಳುಹಿಸಿಕೊಟ್ಟಂಥ ದೊಡ್ಡ ದಂಡು, ಚೂರಿ ಮಿಡತೆ, ದಂಡು ಮಿಡತೆ, ಗುಂಪು ಮಿಡತೆ ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕೂಡಿಸಿ ಕೊಡುವೆನು ಎಂಬುದಾಗಿ ವಾಗ್ದಾನ ಮಾಡಿದೆಯಲ್ಲ. ಈ ವಾಗ್ದಾನ ಮತ್ತು ಮೋಶೆಯ ಪ್ರಾರ್ಥನೆ ಎರಡನ್ನು ಇಟ್ಟು ನಾವು ನಿನ್ನ ಬಳಿಯಲ್ಲಿ ಕೇಳಿಕೊಳ್ತೇವೆ. ಈ ತಿಂಗಳು, ಈ ವರ್ಷ ಪೂರ್ತಿ ಈ ಕೋವಿಡ್-19 ಅನ್ನುವ ಮಿಡತೆ, ಈ ಚೂರಿ ಮಿಡತೆ, ದಂಡು ಮಿಡತೆ ನಮ್ಮ ದೇಶವನ್ನು ಹಾಳು ಮಾಡಿಬಿಟ್ಟಿದೆ ಅಪ್ಪ. ಸೇವೆಗಳು ನಡೆಯದ ಹಾಗೆ ಮಾಡಿಬಿಟ್ಟಿದೆ ಸ್ವಾಮಿ. ಆನ್ಲೈನ್ ಮೂಲಕ ಸೇವೆ ಮಾಡಿದ್ರು ಸಹ ದೇವರೇ, ನಾವು ಅಂದುಕೊಂಡ ಹಾಗೆ ಪೂರ್ತಿಯಾಗಿ ಸೇವೆಯನ್ನು ಮಾಡಲಿಕ್ಕೆ ಆಗಿಲ್ಲ ಅಪ್ಪ. 65 ವಯಸ್ಸಿಗೆ ಮೇಲ್ಪಟ್ಟವರು ಸಭೆ ಒಳಗಡೆ ಬರ್ಲಿಕ್ಕಾಗಲಿಲ್ಲ, ಚಿಕ್ಕ ಮಕ್ಕಳು ಸಭೆ ಒಳಗಡೆ ಬರ್ಲಿಕ್ಕಾಗಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಸ್ವಾಮಿ. ಈಗ ನಾವು ನಿನ್ನನ್ನು ನೋಡಿ ನಾವು ಮೊರೆ ಇಡ್ತೇವೆ ದೇವರೇ. ನಮ್ಮ ದೇಶವನ್ನು ಕೋವಿಡ್ ಫ್ರೀ ನೇಷನ್ ಆಗಿ ನೀವು ಮಾಡ್ರಿ ಎಂಬುದಾಗಿ ನಾವು ಕೇಳ್ತೇವೆ. ಈ ಒಂದು ಪಿಡುಗು, ಈ ಒಂದು ಅಂಟು ರೋಗ ಯೇಸುವಿನ ನಾಮದಲ್ಲಿ ನಮ್ಮ ದೇಶವನ್ನು ಬಿಟ್ಟು ಹೋಗಲಿ ಎಂಬುದಾಗಿ ಈ ಕಡೆಯ ಉಪವಾಸ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ದೇಶದ ಮೇಲೆ ಮನಮರುಗು, ನಮ್ಮ ದೇಶದ ಮೇಲೆ ಕರುಣೆಯನ್ನು ತೋರು. ಓ ಹಾಲೆಲೂಯ. ಆ ದಿನ ಕುರುಡ ಬಾರ್ತಿಮಾಯ ನಿನ್ನನ್ನು ನೋಡಿ ಕೂಗುದ್ನಲ್ಲ, ಯೇಸುವೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ. ಈಗ ಸಭೆಯಾಗಿ ನಾವು ನಿನ್ನನ್ನು ನೋಡಿ ಕೂಗ್ತೇವೆ, ದಾವೀದನ ಕುಮಾರನೇ ನಮ್ಮ ಭಾರತ ದೇಶವನ್ನು ಕರುಣಿಸು. ದಾವೀದನ ಕುಮಾರನೇ ನಮ್ಮ ಭಾರತ ದೇಶದಲ್ಲಿರುವ ಸಭೆಗಳ ಮೇಲೆ ಕರುಣೆಯನ್ನು ತೋರು. ಸಭೆಗಳಲ್ಲಿರುವ ಸೇವಕರ ಮೇಲೆ, ಸೇವಕಿಯರ ಮೇಲೆ ನಿನ್ನ ಕರುಣೆಯನ್ನು ತೋರು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಹೊಸ ವರ್ಷಕ್ಕೆ 2021ಕ್ಕೆ ನಾವು ಕಾಲಿಡುವಾಗ ಕೋವಿಡ್-19 ನಾವು ಕಾಲಿಡಬಾರದು ಸ್ವಾಮಿ. ದೇವರೇ, ಇದರ ವೇಗ ಕುಗ್ಗಿಸಲ್ಪಟ್ಟಿರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಇದರ ವೇಗ ಕುಗ್ಗಿಸಲ್ಪಟ್ಟಿರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ.
ಕೃತಜ್ಞತೆಯಿಂದಲೂ ಸಂತೋಷದಿಂದಲೂ ಸಮಾಧಾನದಿಂದಲೂ ಹೊಸ ವರ್ಷವನ್ನು ಪ್ರವೇಶಿಸಲಿಕ್ಕೆ ನಮಗೆ ಕೃಪೆ ಕೊಡಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅಪ್ಪ, ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಾಗೆ ನಾವು ಇನ್ನೊಂದು ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಿಯ ದೇವಜನರೇ, ಈ ಕೋವಿಡ್-19 ಬಾಧಿಸಲ್ಪಟ್ಟು ICU ಒಳಗಡೆ ಕಷ್ಟಪಡ್ತಾ ಇರುವಂಥ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸೇವಕರು ಕೋವಿಡಿಂದ ಸತ್ರು ಅನ್ನುವಾಗ, ಬೇರೆ ಬೇರೆ ಸೇವಕರು ಸತ್ರು ಅನ್ನುವಾಗ ನಾವು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಮುಗಿಸ್ಬಿಡ್ತಾ ಇದ್ವಿ. ಆದರೆ ನಮ್ಮ ಕುಟುಂಬದಲ್ಲಿ ಒಂದು ಕೋವಿಡ್ ಡೆತ್ ಆದಾಗ ಆ ಕಷ್ಟ, ಆ ನೋವು, ಆ ದುಃಖ ಏನು ಎಂಬುದಾಗಿ ಈಗ ನಮ್ಗೆ ಅರ್ಥವಾಗ್ತಾ ಇದೆ. ICU ಒಂದು ರೀತಿಯಲ್ಲಿ ನರಕ ಅನ್ಕೊಬಿಟ್ಟಿದ್ದೀನಿ ನಾನು. ಆ ICU ನರಕದಿಂದ ತಪ್ಪಿಸಿಕೊಂಡು ಬಂದುಬಿಟ್ರೆ ಸಾಕು ಎಂಬುದಾಗಿ ಈಗ ನಾವು ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ಯಾರಿಗೆ ಗೊತ್ತು ಪ್ರಿಯ ದೇವಜನರೇ, ಭಾರತ ದೇಶದ ICUಗಳಲ್ಲಿ ಕೆಲವು ಪಾಸ್ಟರ್ಸ್ಗಳಿರ್ಬೋದು, ಕೆಲವು ಸುವಾರ್ತಿಕರು, ಪ್ರವಾದಿಗಳು, ಅಪೋಸ್ತಲರು, ಬೋಧಕರುಗಳಿರ್ಬೋದು, ಸೇವಕಿಯರಿರ್ಬೋದು. ಈಗ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಎಲ್ಲ ಜನರು ಯಾರ್ಯಾರು ICUನಲ್ಲಿ ಇದ್ದಾರೋ, ಯಾವುದೇ ಜಾತಿ ಧರ್ಮದ ಭೇದವನ್ನು ಮಾಡುವ ದೇವರು ನೀನಲ್ಲಪ್ಪ. ICUಯಲ್ಲಿ ಉಸಿರಾಟದ ತೊಂದರೆಯಲ್ಲಿ ಕಷ್ಟಪಡ್ತಾ ಇರುವಂಥ ಎಲ್ಲ ಜನರಿಗೆ ಅದ್ಭುತವಾದ ಸೌಖ್ಯ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಆರೋಗ್ಯ ಇಲಾಖೆ ಬಿಡುವಂಥ ರಿಪೋರ್ಟಲ್ಲಿ ಇನ್ನು ಮುಂದೆ ಸಾವು ತಗ್ಗುತ್ತಾ ಇದೆ. ವೆಂಟಿಲೇಷನಲ್ಲಿ ಇರುವವರು ಗುಣಮುಖರಾಗಿ ಆಚೆ ಬರ್ತಾ ಇದ್ದಾರೆ. ಉಸಿರಾಟದ ತೊಂದರೆಯಿಂದ ಆಕ್ಸಿಜನ್ನಲ್ಲಿ ಇದ್ದವರು ಈಗ ಅವರು ಗುಣಮುಖರಾಗಿ ಆಚೆ ಬರ್ತಾ ಇದ್ದಾರೆ ಎನ್ನುವ ಸುದ್ದಿಯನ್ನು ನಾವು ಕೇಳಬೇಕು. ಹಾಗೆ ಇರುವಂಥ ಸ್ಥಳಗಳಲ್ಲಿ ಮತ್ತೊಮ್ಮೆ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಬನ್ರಿ, ನಮ್ಮ ಎರಡು ಕೈಗಳನ್ನು ಮೇಲೆ ಕೆತ್ತೋಣ. ಸಾಧ್ಯವಾದರೆ ನಮ್ಮ ಶಿರಗಳನ್ನು ಬಾಗಿಸೋಣ. ಬೇಕಾದ್ರೆ ನಮ್ಮ ಮಂಡಿಯನ್ನು ದೇವರ ಮುಂದೆ ನಾವು ಊರಿ, ಯಾರೆಲ್ಲ ICU ಒಳಗಡೆ ಕಷ್ಟಪಡ್ತಾ ಇದ್ದಾರೋ ಎಲ್ಲ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವ ಜನರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವ ಜನರಲ್ಲದವರಿಗೋಸ್ಕರವೂ ಪ್ರಾರ್ಥನೆ ಮಾಡೋಣ. ಈ ಕೋವಿಡ್-19 ICU ಅನ್ನೋ ಬೋರ್ಡ್ ನೋಡ್ಬಿಟ್ರೇನೆ ಒಳಗಡೆ ದಿಗಿಲುಂಟಾಗುತ್ತೆ. ಪ್ರಿಯ ದೇವಜನರೇ, ಕೋವಿಡ್-19 ICU ಅನ್ನುವ ಬೋರ್ಡನ್ನು ಹೊರಗಡೆ ನೋಡ್ಬಿಟ್ರೆ ನಮಗೆ ದಿಗಿಲಾಗ್ತಾ ಇದೆ. ಈಗ ದೇವರ ಬಳಿಯಲ್ಲಿ ನಾವು ಮೊರೆ ಇಡೋಣ. ದೇವರೇ, ಕೋವಿಡ್-19 ಬಾಧಿಸಲ್ಪಟ್ಟು ಉಸಿರಾಟದ ತೊಂದರೆಯಿಂದ ಬಳಲಿ ICUನಲ್ಲಿರುವಂಥ ಎಲ್ಲ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಜನರ ಮೇಲೆ ನೀನು ಮನ ಮರುಗು ಸ್ವಾಮಿ, ಈ ಜನರ ಮೇಲೆ ನೀನು ಮನ ಮರುಗು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ICUನಲ್ಲೇ ಇದ್ದುಕೊಂಡು ಸಾವನ್ನ ಕಾಣಬಾರದು ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ ಸ್ವಾಮಿ. ಕೋವಿಡ್-19 ICUನಲ್ಲಿರುವಂಥ, ವೆಂಟಿಲೇಷನಲ್ಲಿರುವಂತಹ ದೇವರೇ, ಈ ಜನರುಗಳಿಗೆ ಅದ್ಭುತವಾದ ಸ್ವಸ್ಥತೆಯನ್ನು ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅದ್ಭುತ ಸ್ವಸ್ಥತೆಯನ್ನು ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಲಕ್ಷ ಲಕ್ಷ ಗಟ್ಟಲೆ ದುಡ್ಡನ್ನು ಕಟ್ಟಬೇಕು. ಪರ್ ಡೇ 18,000, ದೇವರ 60,000 ಎಂಬುದಾಗಿ ಕಟ್ಟಬೇಕು. ಬಡ ಜನರ ಕೈಯಲ್ಲಿ ದುಡ್ಡಿಲ್ಲ ಅಪ್ಪ. ಶ್ರೀಮಂತರು ಹೇಗೋ ದುಡ್ಡನ್ನು ಕಟ್ಟಿಬಿಡ್ತಾರೆ, ಆದರೆ ಬಡ ಜನರು ಕಷ್ಟಪಡ್ತಾ ಇದ್ದಾರೆ ಸ್ವಾಮಿ. ICUನಲ್ಲಿರುವಂಥ ನಿನ್ನ ಜನರಿಗೆ ಅದ್ಭುತವಾದ ಸ್ವಸ್ಥತೆಯನ್ನು ದಯಪಾಲಿಸುವಂತ ನಾವು ಪ್ರಾರ್ಥನೆ ಮಾಡ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. जिस नाम
यीशु नाम, यीशु नाम, यीशु नाम, यीशु नाम की जय। यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय। यीशु नाम में मिलती है शिफा, यीशु नाम में मिलती है कृपा, यीशु नाम में मिलती है कृपा, यीशु नाम में करुणा दुआ, यीशु नाम, 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 यीशु नाम की जय। यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय। Come on, church, let's worship Him, Jesus. Oh, there's deliverance. यीशु नाम, यीशु नाम की जय। यीशु नाम, यीशु नाम, oh wonderful name Jesus, greater name Jesus. We lift you, Lord, we lift you. Oh, यीशु नाम, यीशु नाम, Jesus, Jesus. Oh, we call upon the name of Jesus. Oh, Jesus, there is power in your name, there is deliverance in your name, there is victory in the name. Oh, hallelujah, we worship you. Every knee shall bow before you, every tongue will confess that Jesus, you are God. Oh, we worship you. Yeshu naam, Yeshu naam, Yeshu naam, Yeshu naam, Yeshu naam, Yeshu naam ki jai. Jesus, this wonderful power in the name of Jesus. Every chain will be broken in the name of Jesus. ದೇವರೇ, ಶಾಪಗಳಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ಪಾಪದಿಂದ ಬಿಡುಗಡೆ. Lord, we worship you. We love you. We love you with all our heart, with all our soul, and with all our might. We are so thankful to you for all the benefits. Oh, my soul, bless the Lord, and all that is within me, bless His holy name. Oh, my soul, bless the Lord, and forget not all His benefits. Oh, we worship you, oh God, we bless your name. ಯೆಹೋವಾ, ನೀನು ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಯೆಹೋವಾ, ನೀನು ಮಾಡಿದ ಸಹಾಯ ನೆನೆದು ನಾನು
ಏಸಯ್ಯ. ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಸಲುಹಿದೇಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ಸಲುಹಿದೇಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. Hallelujah. 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 Lord, you are more precious than silver. Lord, you are more costly than gold. Lord, you are more beautiful than diamonds, and nothing I desire, oh, nothing I desire, oh, nothing I desire compares with you. ಯೇಸುವೇ ನೀನಲ್ಲವರ್, ಯೇಸುವೇ ನೀನಲ್ಲವರ್, ಯೇಸುವೇ நீநல்லவர், நல்லவர் என் வாழ்விலே நீ நல்லவர். இயேசுவே நீர் பெரியவர், இயேசுவே நீர் பரிசுத்தர், இயேசுவே நீர் உன்னதர், இயேசுவே நீர் என்றுமே நல்லவர். ಇನ್ನೊಂದು ಮುಖ್ಯವಾದ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯ ದೇವಜನರೇ, ಈ ಕೋವಿಡ್-19 ದೇಶದಲ್ಲಿ ಸಾವುಗಳು ಬಹಳವಾಗಿ ಸಂಭವಿಸುತ್ತಾ ಇದೆ. ಚಿತ್ರರಂಗದಲ್ಲಿ ಸಾವುಗಳಾಗ್ತಾ ಇದೆ, ರಾಜಕೀಯ ರಂಗದಲ್ಲಿ ಸಾವುಗಳಾಗ್ತಾ ಇದೆ, ಆತ್ಮಿಕ ರಂಗದಲ್ಲಿ ಸಾವುಗಳಾಗ್ತಾ ಇದೆ. ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ನಾನು ಹೀಗೆ ಹೇಳ್ತೇನೆ. ಸುಶಾಂತ್ ಸಿಂಗ್ ರಜಪೂತ್ ಆತ ಆತ್ಮಹತ್ಯೆಯಿಂದ ಸತ್ತು ಹೋದ. ಹಾಗೆ SP ಬಾಲಸುಬ್ರಹ್ಮಣ್ಯಂ ತೀರಿ ಹೋದರು. ಕರ್ನಾಟಕದ ಸ್ಯಾಂಡಲ್ವುಡ್ನ ಚಿರಂಜೀವಿ ಸರ್ಜಾ ತೀರಿ ಹೋದರು. ಆಗ ಮೀಡಿಯಾ ಮತ್ತು ಚಿತ್ರರಂಗದವರು ಹೇಳಿದೇನೆಂದರೆ, ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ನಷ್ಟ, ಸ್ಯಾಂಡಲ್ವುಡ್ಗೆ ಬಿಗ್ ಲಾಸ್, ಬಾಲಿವುಡ್ಗೆ ಬಿಗ್ ಲಾಸ್, ದೊಡ್ಡ ನಷ್ಟ ಎಂಬುದಾಗಿ ಹೇಳಿದ್ರು. ನಾನು ಇದನ್ನು ಕೇಳುವಾಗ ನನ್ನ ಮನಸ್ಸು ಸೇವಕರ ಮರಣದ ಕಡೆಗೆ ಹೋಯಿತು. ಇವತ್ತು
ಅನೇಕ ಸೇವಕರನ್ನ ಈ ವರ್ಷದಲ್ಲಿ ನಾವು ಕಳ್ಕೊಂಡಿದ್ದೇವೆ. ನಾನು ಹೇಳಬಲ್ಲೆ, ಭಾರತದ ಸಭೆಗಳಿಗೆ ದೊಡ್ಡ ನಷ್ಟ, ಭಾರತದ ಸೇವೆಗಳಿಗೆ ದೊಡ್ಡ ನಷ್ಟ, ಬಿಗ್ ಲಾಸ್, ದೊಡ್ಡ ನಷ್ಟವಾಗ್ಬಿಟ್ಟಿದೆ ಪ್ರಿಯ ದೇವಚಂದ್ರೆ. ಕೆಲವು ಸೇವಕರು ಕೋವಿಡ್-19 ಸತ್ರು, ಕೆಲವು ಸೇವಕರು ಸಹಜ ಸಾವಿನಿಂದ ಸತ್ರು. ಬ್ರದರ್ ರವಿ ಜಕರಯ್ಯ ಅವರನ್ನ ದೇಶ ಕಳ್ಕೊಳ್ತು. ಪಾಸ್ಟರ್ ಜಾನ್ ರಾಜ್ ಕೋವಿಡ್ನಿಂದ ತೀರಿ ಹೋದ್ರು. ಪಾಸ್ಟರ್ ಯಶವಂತ್ ಕುಮಾರ್ ನಾರ್ಮಲ್ ಡೆತ್, ಸಹಜ ಸಾವಿನಲ್ಲಿ ತೀರಿ ಹೋದ್ರು. ಪಾಸ್ಟರ್ ಜಾನ್ ಸಾಲ್ಮೋನ್ ಅವರನ್ನು ಈ ದೇಶ ಕಳ್ಕೊಳ್ತು. ಬ್ರದರ್ ಸ್ಯಾಮ್ ಜೆಬದುರೈ ಅವರನ್ನು ನಾವು ಕಳ್ಕೊಂಡ್ವಿ. ಬ್ರದರ್ ಪ್ಯಾಟ್ರಿಕ್ ಜಾಶುವಾ, ಭಾರತದ ಪ್ರಾರ್ಥನಾ ಸೇವೆಗೆ ಬಿಗ್ ಲಾಸ್, ದೊಡ್ಡ ನಷ್ಟ. ನಾನು ಮೊಣಕಾಲು ಹಾಕುವುದನ್ನು ಯಾರಿಂದ ಕಲಿತೆ ಅನ್ನೋದಾದರೆ ಪ್ಯಾಟ್ರಿಕ್ ಜಾಶುವಾ ಅಂಕಲಿಂದ ಮೊಣಕಾಲ ಹಾಕುವುದನ್ನು ನಾನು ಕಲಿತೆ. ಅಷ್ಟು ವಯಸ್ಸಾದ ಮನುಷ್ಯ ಮೊಣಕಾಲಿನಲ್ಲಿ ನಿಂತು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆ ಮೊಣಕಾಲಿನ ವೀರನನ್ನು ಈ ದೇಶ ಕಳ್ಕೊಬಿಡ್ತು. ಪ್ರಾರ್ಥನಾ ಸೇವೆಗೆ ಒಂದು ಬಿಗ್ ಲಾಸ್, ದೊಡ್ಡ ನಷ್ಟ. ಇದರ ಜೊತೆಗೆ ಕಳೆದ ದಿವಸಗಳಲ್ಲಿ ನಮ್ಮ ಪಾಸ್ಟರನ್ನು ನಾವು ಕಳ್ಕೊಂಡ್ವಿ. ICRMನ ಸಭೆಗಳಿಗೆ ದೊಡ್ಡ ನಷ್ಟ, ಭಾರತ ದೇಶದ ಸಭೆಗಳಿಗೆ ದೊಡ್ಡ ನಷ್ಟ. ಅವರು ಸತ್ತಿರಬಹುದು, ಆದರೆ ದೇವರು ಅವರಿಗೆ ಕೊಟ್ಟಂಥ ದರ್ಶನ, ಉಜ್ಜೀವನ ಸತ್ತಿಲ್ಲ. ಆ ದರ್ಶನಕ್ಕೆ ಈಗಲೂ ಜೀವವಿದೆ ಪ್ರಿಯ ದೇವಚಂದ್ರೆ. ನನ್ನ ಪ್ರಾರ್ಥನಾ ಅಂಶ ಏನಂದರೆ, ದೇವರೇ, ಈ ದೇಶ ಅನೇಕ ಸೇವಕರುಗಳನ್ನ ಕಳ್ಕೊಳ್ತಾ ಇದೆ. ದೇಶದ ಸೇವೆಗೆ ದೊಡ್ಡ ನಷ್ಟ ಉಂಟಾಗ್ತಾ ಇದೆ. ಈ ನಷ್ಟವನ್ನು ನೀನು ಭರಿಸಿಕೊಡು, ಈ ನಷ್ಟವನ್ನು ನೀನು ತುಂಬಿಸು. ಇವರ ಹಾಗೇನೆ ದೇಶದಲ್ಲಿ ಸೇವಕರನ್ನು ಎಬ್ಬಿಸು. ಸತ್ತು ಹೋದ ಇವರ ಹಾಗೆ ತ್ಯಾಗದಿಂದ, ಭಾರದಿಂದ, ವಿಶ್ರಾಂತಿಯನ್ನು ಲೆಕ್ಕ ಹಾಕದೆ ಹಗಲು ರಾತ್ರಿ ದುಡಿದು ಸತ್ರಲ್ಲ, ಇವರ ಹಾಗೆಯೇ ಸೇವೆ ಮಾಡುವಂಥ ಅನೇಕರನ್ನ ಈ ದೇಶದಲ್ಲಿ ಎಬ್ಬಿಸು ಎಂಬುದಾಗಿ ಕೇಳೋಣ. ಒಬ್ಬರು ಮಿಷನರಿ ಫೋನ್ ಮಾಡಿ ಹೇಳಿದರು, ಅವರಿಗೆ ತಿಳಿದಿರುವ ಮಾಹಿತಿ ಪ್ರಕಾರ ಕೋವಿಡ್-19 ಈ ಭಾರತ ದೇಶದಲ್ಲಿ 200ಕ್ಕಿಂತ ಹೆಚ್ಚು ಪಾಸ್ಟರ್ಸ್ಗಳು ತೀರೋಗಿದ್ದಾರಂತೆ, ಸೇವಕರು. ಅವರಿಗೆ ಗೊತ್ತಿರುವ ಮಾಹಿತಿ ಪ್ರಕಾರ 200+ ಪಾಸ್ಟರ್ಸ್ ಕೋವಿಡಿಂದ ತೀರೋಗಿದ್ದಾರೆ. ಈಗ ನಾವು ಪ್ರಾರ್ಥನೆ ಮಾಡುವ, ಭಾರತ ದೇಶದ ಸಭೆಗಳಿಗೆ ದೊಡ್ಡ ನಷ್ಟ ಉಂಟಾಗಿದೆ. ಈ ನಷ್ಟವನ್ನು ನೀನು ಭರಿಸಪ್ಪ, ಈ ನಷ್ಟವನ್ನು ನೀನು ತುಂಬಿಸಿಕೊಡು ಎಂಬುದಾಗಿ. ಬನ್ರಿ, ನಾವೆಲ್ಲರೂ 2 ಕೈಗಳನ್ನು ಮೇಲಕ್ಕೆತ್ತಿ ದೇವರ ಬಳಿಯಲ್ಲಿ ನಾವು ಮೊರೆ ಇಡುವ. ಪರಲೋಕದ ತಂದೆಯೇ, ಈ ಉಪವಾಸ ಪ್ರಾರ್ಥನೆಯ ಕಡೆ ದಿವಸದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ವರ್ಷದಲ್ಲಿ ದೇವರೇ, ಆತ್ಮಿಕ ರಂಗದಲ್ಲಿ ನಾವು ಅನೇಕ ಸೇವಕರನ್ನು ಕಳ್ಕೊಳ್ತಾ ಬರ್ತಾ ಇದ್ದೇವೆ. ಭಾರತದ ಸಭೆಗಳಿಗೆ ಇದು ಒಂದು ದೊಡ್ಡ ನಷ್ಟ, ಭಾರತದ ಸಭೆಗಳಿಗೆ ಇದೊಂದು ಲಾಸ್ ಆಗ್ತಾ ಇದೆ ಅಪ್ಪ. ಇದು ನಿನ್ನ ಚಿತ್ತದ ಪ್ರಕಾರ ನಡೆದಿದೆ, ಅದಕ್ಕಾಗಿಯೂ ನಾವು ನಿನಗೆ ಸ್ತೋತ್ರ ಎಂಬುದಾಗಿ ಹೇಳ್ತೇವೆ. ಆದರೆ ಈ ಸೇವಕರು ಬಿಟ್ಟು ಹೋಗಿರುವ ಜಾಗವನ್ನು ತುಂಬಲಿಕ್ಕೆ, ಅವರ ಹಾಗೆಯೇ ತ್ಯಾಗದಿಂದಲೂ ನಿದ್ರೆಯನ್ನು ಸಹ ಲೆಕ್ಕ ಮಾಡದೆ ದುಡಿಯುವಂತಹ ಸೇವಕರುಗಳನ್ನು ಎಬ್ಬಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಪ್ಪ. ದೇವರೇ, ಎಲಿಯ ಬಿಟ್ಟು ಹೋದ ಸೇವೆಯನ್ನ ಎಲಿಷ ಮುಂದುವರಿಸಿದ ಅಪ್ಪ. ಎಲಿಯ ಒಂದು ಅಭಿಷೇಕದಲ್ಲಿ ಸೇವೆ ಮಾಡಿದರೆ ಎಲಿಷ 2ರಷ್ಟು ಅಭಿಷೇಕದಲ್ಲಿ ಎಲಿಯನ ಮಿರಕಲ್ ಮಿನಿಸ್ಟ್ರಿಯನ್ನು ಕಂಟಿನ್ಯೂ ಮಾಡ್ದ ಅಪ್ಪ. ಎಲಿಯನ ಪ್ರೊಫೆಟಿಕ್ ಮಿನಿಸ್ಟ್ರಿಯನ್ನು ಎಲಿಷ ಕಂಟಿನ್ಯೂ ಮಾಡ್ದ. ದೇವರೇ, ಈಗ ನಾವು ಪ್ರಾರ್ಥನೆ ಮಾಡ್ತೇವೆ, ಎಲೀಷರುಗಳನ್ನು ಈ ದೇಶದಲ್ಲಿ ಎಬ್ಬಿಸು ಎಂಬುದಾಗಿ ನಾವು ಕೇಳ್ತೇವೆ ಅಪ್ಪ. ದೇವರೇ, ನಾವು ಎಲಿಯರುಗಳನ್ನು ಕಳ್ಕೊಂಡಿದ್ದೇವೆ, ಈಗ ನಮಗೆ ಎಲೀಷರುಗಳು ಬೇಕು ಎಂಬುದಾಗಿ ಕೇಳ್ತೇವೆ. ಎಲೀಷರುಗಳನ್ನು ಈ ದೇಶದಲ್ಲಿ ಎಬ್ಬಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವಪ್ಪ. ಕರ್ತನೆ, ತೀರಿ ಹೋಗಿರುವಂಥ ಸೇವಕರ ಆ ಸೇವೆಯ ಜವಾಬ್ದಾರಿಯನ್ನ ಅವರ ಪಾಸ್ಟರ್ಸ್ಗಳು ಹೊರ್ತಾ ಇದ್ದಾರ. ಅವರ ಮಗನೋ, ಅವರ ಮಗಳೋ, ಅವರ ಹೆಂಡತಿಯೋ, ಯಾರು ಅವರು ಬಿಟ್ಟು ಹೋಗಿರುವಂಥ ಸೇವೆನ ಹೊರ್ತಾ ಇದ್ದಾರೋ, ವಿಶೇಷವಾಗಿ ನಾವು ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆ ಸೇವಕರು ಎಂತಹ ಸ್ಪೀಡಲ್ಲಿ, ಎಂತಹ ತ್ಯಾಗದಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸಿದರೋ, ಅದೇ ವೇಗದಲ್ಲಿ, ಅದೇ ತ್ಯಾಗದಲ್ಲಿ ಇವರು ಬಿಟ್ಟು ಹೋದ ಸೇವೆಯನ್ನು ಮುಂದುವರಿಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಹಾಗೆ ಇನ್ನು ಒಂದೇ ಒಂದು ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಕೇಳಿಸ್ಕೊಳ್ರಿ. ಎಲಿಯ ಬಿಟ್ಟು ಹೋದಂಥ ಸೇವೆಯನ್ನು ಎಲಿಷ ಕಂಟಿನ್ಯೂ ಮಾಡ್ದ. ಎಲಿಯನ ಮಿರಕಲ್ ಮಿನಿಸ್ಟ್ರಿಯನ್ನು, ಪ್ರೊಫೆಟಿಕ್ ಮಿನಿಸ್ಟ್ರಿಯನ್ನು
ಎಲಿಷ ಕಂಟಿನ್ಯೂ ಮಾಡ್ದ. ಆದರೆ ಎಲಿಷ ಮರಣಕರ ವ್ಯಾಧಿಯಿಂದ ಸತ್ತು ಹೋಗ್ತಾನೆ. ಆ ರೀತಿಯಾಗಿ ಎಲಿಷ ಸತ್ತು ಹೋದಾಗ ಎಲಿಷ ಬಿಟ್ಟು ಹೋದಂಥ ಸೇವೆಯನ್ನು, ಎಲಿಷ ಬಿಟ್ಟು ಹೋದಂಥ ಮಿರಕಲ್ ಮಿನಿಸ್ಟ್ರಿಯನ್ನು, ಎಲಿಷ ಬಿಟ್ಟು ಹೋದಂಥ ಪ್ರೊಫೆಟಿಕ್ ಮಿನಿಸ್ಟ್ರಿಯನ್ನು ಯಾರು ಕಂಟಿನ್ಯೂ ಮಾಡಬೇಕಾಗಿತ್ತು ಅಂದರೆ ಎಲಿಷನ ಸೇವಕನಾದ ಗೆಹೆಜಿ ಕಂಟಿನ್ಯೂ ಮಾಡಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಗೆಹೆಜಿ ಎಲಿಷ ಬಿಟ್ಟು ಹೋದ ಸೇವೆಯನ್ನು ಕಂಟಿನ್ಯೂ ಮಾಡಲಿಲ್ಲ. ಅವನಿಗೇನಾಯಿತು ಅಂತ ಗೊತ್ತುಂಟು. ಹಣದಾಸೆ ಪಟ್ಟ, ಹಣದ ಹಿಂದೆ ಓಡ್ಬಿಟ್ಟ, ಐಶ್ವರ್ಯಗಳ ಹಿಂದೆ ಓಡ್ಬಿಟ್ಟ. ನಾಮಾನನ ಕುಷ್ಠ ಅವನನ್ನು ಹಿಡಿಯುವ ಹಾಗೆ ಮಾಡಿಬಿಡ್ತು. ಈಗ ಪ್ರಾರ್ಥನಾ ಅಂಶ ಏನಂದರೆ, ದೇವರೇ ನಮಗೆ ಗೆಹೆಜ್ಜಿಯರುಗಳು ಬೇಡ ಅಪ್ಪ. ಹಣದಾಸೆಯಿಂದ ಐಶ್ವರ್ಯದ ಕಡೆಗೆ, ದೇವರೇ ಸಂಪತ್ತಿನ ಕಡೆಗೆ ಮಾರು ಹೋಗುವಂಥ ಗೆಹೆಜ್ಜಿಯರು ನಮಗೆ ಬೇಡ. ನನ್ನ ಪ್ರಕಾರ ಪ್ರವಾದಿ ಎಲಿಯ, ಪ್ರವಾದಿ ಎಲಿಷ ಅಂದ ಹಾಗೆ ಪ್ರವಾದಿ ಗೆಹೆಜ್ಜಿ ಅಂತ ಬೈಬಲಲ್ಲಿ ರೆಕಾರ್ಡ್ ಆಗಬೇಕಾಗಿತ್ತು. ಬೈಬಲಲ್ಲಿ ಪ್ರಾಫೆಟ್ ಗೆಹೆಜಿ ಅಂತ ರೆಕಾರ್ಡ್ ಆಗಲಿಲ್ಲ. ಕಾರಣ ಅವನು ಹಣದಾಸೆಗೆ ಒಳಗಾಗಿ ಬಿಟ್ಟ. ಎಲಿಷನ ಸೇವೆನ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಈಗ ನಾವು ಪ್ರಾರ್ಥನೆ ಮಾಡೋಣ. ಇಂದಿನ ಪೀಳಿಗೆ, ಇಂದಿನ ಜನರೇಷನ್, ಸೇವೆ ಮಾಡ್ತಾ ಇರುವಂಥ ಇಂದಿನ ಪೀಳಿಗೆ ಹಣದಾಸೆಗೆ ಒಳಗಾಗಬಾರ್ದಪ್ಪ ಗೆಹೆಜಿ ಥರ. ದೇವರೇ, ಇಂದಿನ ಸೇವೆ ಮಾಡ್ತಾ ಇರುವಂಥ ಈ ಯುವ ಪೀಳಿಗೆ ಐಶ್ವರ್ಯದ ಕಡೆಗೆ ಕಣ್ಣನ್ನು ಹಾಕಬಾರ್ದು, ಸಂಪಾದನೆಯ ಕಡೆಗೆ ಕಣ್ಣನ್ನು ಹಾಕಬಾರ್ದು. ಬದಲಾಗಿ ಅಭಿಷೇಕದ ಕಡೆಗೆ ಕಣ್ಣನ್ನು ಹಾಕಬೇಕಪ್ಪ. ಎಲಿಷ ಎಲಿಯನ ಬಳಿಯಲ್ಲಿ 2ರಷ್ಟು ಅಭಿಷೇಕ ಕೇಳ್ಕೊಂಡ. ನನ್ನ ಪ್ರಕಾರ ಗೆಹೆಜಿ ಎಲಿಷನ ಬಳಿಯಿಂದ 4ರಷ್ಟು ಅಭಿಷೇಕವನ್ನು ಕೇಳ್ಕೋಬೇಕಾಗಿತ್ತು. ಆದರೆ ಎಲಿಷ ಹಣದಾಸೆಗೋಸ್ಕರ 4ರಷ್ಟು ಅಭಿಷೇಕವನ್ನು ಕಳ್ಕೊಬಿಟ್ಟ. ಈಗ ನಾವು ಪ್ರಾರ್ಥನೆ ಮಾಡೋಣ. ಇಂದಿನ ಯುವ ಪೀಳಿಗೆ, ಇಂದಿನ ಸೇವಕರು ಗೆಹೆಜಿಯ ಹಾಗೆ ಹಣದಾಸೆಗೋಸ್ಕರ 4ರಷ್ಟು ಅಭಿಷೇಕವನ್ನು ಕಳ್ಕೋಬಾರ್ದು. ದೇವರೇ, ನಮಗೆ ಗೆಹೆಜಿಯರುಗಳು ಬೇಡ, ನಮಗೆ ಎಲೀಷರು ಬೇಕು ಎಂಬುದಾಗಿ. ಬನ್ರಿ ಪ್ರಿಯ ದೇವಜನರ, ಕಡೆಯದಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂಥ ನಮ್ಮ ತಂದೆಯೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಪ್ಪ. ಬೈಬಲಲ್ಲಿ ಎಲೀಷ ಬಿಟ್ಟು ಹೋದಂಥ ಸೇವೆಯನ್ನು ಗೆಹೆಜಿ ಕಂಟಿನ್ಯೂ ಮಾಡಬೇಕಾಗಿತ್ತು. ಆದರೆ ಗೆಹೆಜಿ ಅದನ್ನು ಮಾಡಲಿಲ್ಲ. ಅವನು ಹಣದಾಸೆಗೂ ಐಶ್ವರ್ಯಕ್ಕೂ ಸಂಪತ್ತಿಗೂ ಒಳಗಾಗಿ ಬಿಟ್ಟ. ಈಗ ನಾವು ಪ್ರಾರ್ಥನೆ ಮಾಡ್ತೇನೆ, ಇಂದಿನ ಸೇವೆ ಮಾಡ್ತಾ ಇರುವಂಥ ಯುವ ಪೀಳಿಗೆ, ಯಂಗ್ ಪಾಸ್ಟರ್ಸ್, ಯಂಗ್ ಇವ್ಯಾಂಜಲಿಸ್ಟ್, ದೇವರೇ, ಯಂಗ್ ಪ್ರಾಫೆಟ್ಸ್, ಯಂಗ್ ಅಪೋಸ್ಟಲ್ಸ್, ದೇವರೇ, ಹಣದಾಸೆಯ ಹಿಂದೆ ಓಡಬಾರ್ದು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಅಪ್ಪ. ಐಶ್ವರ್ಯದ ಹಿಂದೆ ಓಡಬಾರ್ದು ಸ್ವಾಮಿ. ದೇವರೇ, ಆಸ್ತಿಯನ್ನು ಕೂಡಿಟ್ಟುಕೊಳ್ಳುವುದರ ಹಿಂದೆ ಓಡಬಾರ್ದು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಪ್ಪ. ಸ್ವಾಮಿ, ಈ ದಿವಸ ಪ್ರಾರ್ಥನೆ ಮುಗಿಸುವಾಗ ನಾವು ಕಡೆಯದಾಗಿ ನಾವು ಕೇಳಿಕೊಳ್ತೇವೆ, ನಮ್ಮ ದೇಶದ ಸಭೆಗಳಿಗೆ ಗೆಹೆಜಿಯರುಗಳು ಬೇಡ, ನಮ್ಮ ದೇಶದ ಸಭೆಗೆ ಎಲೀಷರುಗಳು ಬೇಕಪ್ಪ. ನಮಗೆ ಎಲೀಷರುಗಳು ಬೇಕು ಎಂಬುದಾಗಿ ನಾವು ಕೇಳ್ಕೊಳ್ತೇವೆ ಅಪ್ಪ. ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವನ್ನು ಹೇಳ್ತೇವೆ. ಥ್ಯಾಂಕ್ ಯು ಅಪ್ಪ. ಒಂದು ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಸತ್ತರೆ ಅನೇಕ ಗೋಧಿ ಕಾಳುಗಳು ಏಳುವವು ಎಂಬ ವಾಕ್ಯದಲ್ಲಿ ಬರೆದಿದೆ. ಈ ವರ್ಷದಲ್ಲಿ, ಈ ಕೋವಿಡ್ ದಿವಸಗಳಲ್ಲಿ ಅಮೂಲ್ಯವಾದ ಎಷ್ಟೋ ಗೋಧಿ ಕಾಳುಗಳನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಆ ಗೋಧಿ ಕಾಳುಗಳಿಗೆ ಬದಲಾಗಿ ಲಕ್ಷ ಲಕ್ಷ ಗೋಧಿ ಕಾಳುಗಳನ್ನು ನೀನು ಎಬ್ಬಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಈ 21 ದಿವಸಗಳ ಈ ಸರಣಿ ಉಪವಾಸ ಪ್ರಾರ್ಥನೆಯನ್ನು ಈ ಆನ್ಲೈನ್ ಮೂಲಕ ಮುಗಿಸಲು ನಮಗೆ ಕೃಪೆ ಕೊಡ್ತಾ ಇದೆಯಲ್ಲ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಹೇಳ್ತೇವೆ ಅಪ್ಪ. 21 ದಿವಸಗಳು ನಮ್ಮ ಜೊತೆಲಿ ಇದ್ದಿದ್ದಕ್ಕಾಗಿ ಸ್ತೋತ್ರ. ಆನ್ಲೈನ್ ಮೂಲಕ ನಿನ್ನ ಜನರಿಗೆ ಸೇವೆ ಮಾಡುವ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಡಿಸೆಂಬರ್ ತನಕ ಇನ್ನು ಹೇಗೆ ಹೇಗೆ ನಿನ್ನ ಜನರಿಗೆ ಸೇವೆ ಮಾಡಬೇಕು ಎಂಬುದಾಗಿ ನಮಗೆ ಜ್ಞಾನವನ್ನು, ಕೃಪೆಯನ್ನು ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರ ಮೊದಲನೆಯ ದಿನದಿಂದ ಈ ದಿನದ ತನಕ ನಾವು ಮಾಡಿದ ಎಲ್ಲ ಪ್ರಾರ್ಥನೆಗಳನ್ನು ಕೇಳಿ ಕ್ಲುಪ್ತ ಕಾಲದಲ್ಲಿ ನೀ ಸದುತ್ತರವನ್ನು ದಯಪಾಲಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳ್ತೇವೆ. ನಮ್ಮ ಎಲ್ಲ ಪ್ರಾರ್ಥನೆಯನ್ನು ನೀವು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಈ 21 ದಿವಸಗಳು ಆನ್ಲೈನ್ ಮೂಲಕವಾಗಿ ಬೆಳ್ಳಿಗೆ ಮತ್ತು ಸಾಯಂಕಾಲ ದೇವರು ಸೇವೆಯನ್ನು ಮಾಡುವಂಥ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಗಲಿನ ಪ್ರಾರ್ಥನೆ ಸ್ವಲ್ಪ ದಿನ ನಾವು ನಡೆಸಿದ್ವಿ, ಆಮೇಲೆ ಕಾರಣಾಂತರದಿಂದ ನಡೆಸಲಿಕ್ಕಾಗಲಿಲ್ಲ. ಅದು ನಿಮ್ಮೆಲ್ಲರಿಗೂ ಸಹ ಗೊತ್ತುಂಟು. ಆದರೆ 21 ದಿವಸಗಳು
ದೇವರು ನಮ್ಮನ್ನು ನಡೆಸಿದ ಕೃಪೆಗಾಗಿ ನಾವು ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ಅನೇಕರು ಆನ್ಲೈನ್ ಮೂಲಕ ದೇವರ ಸೇವೆಯನ್ನು ಮಾಡಿದ್ದಾರೆ, ಅವರಿಗಾಗಿ ನಾವು ಥ್ಯಾಂಕ್ಸ್ ಹೇಳೋಣ. ವಿಶೇಷವಾಗಿ ಮೀಡಿಯಾ ಟೀಮ್ಗಾಗಿ ನಾವು ಥ್ಯಾಂಕ್ಸ್ ಹೇಳೋಣ. ಈ ದಿನಗಳಲ್ಲಿ ನೀವು ಆನ್ಲೈನ್ ಮೂಲಕ ವೀಕ್ಷಿಸುತ್ತಾ ಇದ್ದೀರನ್ನೋದಾದರೆ ಮೀಡಿಯಾ ಟೀಮ್ನ ಪಾಲು ತುಂಬ ದೊಡ್ಡದು. ಅವರಿಗಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. 21 ದಿನಗಳಲ್ಲಿ ನಮ್ಮ ಪಾಸ್ಟರ್ ಜಾನ್ ಏಳಂಗೋವನ್ರವರ ಜೀವಿತದ ಕಡೆಯ ಸಂದೇಶಗಳನ್ನು ಕೇಳುವಂಥ ಒಂದು ಸೌಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಥ್ಯಾಂಕ್ಸನ್ನು ಹೇಳಬೇಕಾಗಿದೆ. ಮುಂದುವರೆದು ಪಾಸ್ಟ್ರಮ್ಮ ಅವರಿಗೋಸ್ಕರ ನಿಮ್ಮ ಪ್ರಾರ್ಥನೆಯನ್ನು ನಾವು ಕೇಳ್ಕೊಳ್ತೇವೆ. ಪಾಸ್ಟ್ರಮ್ಮ ಅವರಿಗೋಸ್ಕರ ಮತ್ತು ಪಾಸ್ಟರ್ ಮೋಹನ್ ದಾಸ್ ಮತ್ತು ಅವರ ಎಲ್ಲ ಕುಟುಂಬಗಳಿಗೋಸ್ಕರ ನಿಮ್ಮ ಅಮೂಲ್ಯವಾದ ಪ್ರಾರ್ಥನೆಯನ್ನು ಕೊಡಬೇಕಾಗಿ ನಾವು ಕೇಳಿಕೊಳ್ತೇವೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.